ವೇದವನ್ನು ಘೋಷಿಸಿದನು. ಚ್ಯವನನು ಇಂದ್ರನ ಮಾತುಗಳಿಗೆ ಪ್ರತಿಯಾಗಿ ಈ ಇಬ್ಬರು ಪ್ರಬಲ ಉದ್ಯಮಶೀಲರು ಪ್ರಬಲ ಆತ್ಮಗಳನ್ನು ಹೊಂದಿದ್ದಾರೆ ಮತ್ತು ಅಸಾಮಾನ್ಯವಾಗಿ ಸೌಂದರ್ಯ ಮತ್ತು ಅನುಗ್ರಹದಿಂದ ಸಂಪನ್ನರಾಗಿದ್ದಾರೆ. ಮತ್ತು ಅವರು, ಓ ಇಂದ್ರ, ನನ್ನನ್ನು ಶಾಶ್ವತವಾಗಿ ತಾರುಣ್ಯದ ವ್ಯಕ್ತಿಯಾಗಿ ಪರಿವರ್ತಿಸಿದ್ದಾರೆ. ಆಕಾಶದಂತೆಯೇ ನೀವು ಮತ್ತು ಇತರ ಆಕಾಶವಾಸಿಗಳಿಗೆ ಬಟ್ಟಿ ಇಳಿಸಿದ ಸೋಮರಸಕ್ಕೆ ಏಕೆ ಹಕ್ಕಿದೆ ಅವರಲ್ಲವೇ ಎಂದು ಇಂದ್ರನು ಮತ್ತೊಮ್ಮೆ ಮಾತನಾಡುತ್ತಾ, ಅಶ್ವಿಗಳು ಗುಣಪಡಿಸುವ ಕಲೆಯನ್ನು ಅಭ್ಯಾಸ ಮಾಡಿದ ಸೇವಕರಾಗಿದ್ದಾರೆ ಎಂದು ಹೇಳಿದನು. ಇಂದ್ರನ ಮಾತುಗಳಿಂದ ವಿಚಲಿತರಾಗದೆ ಚ್ಯವನನು ತಾನು ಮಾಡಲು ಉದ್ದೇಶಿಸಿದ್ದ ಅರ್ಪಣೆಯನ್ನು ಕೈಗೆತ್ತಿಕೊಂಡನು. ಆದಾಗ್ಯೂ ಅವನು ಸೋಮರಸದಲ್ಲಿ ಅತ್ಯುತ್ತಮವಾದ ಭಾಗವನ್ನು ತೆಗೆದುಕೊಳ್ಳಲು ಹೊರಟಿದ್ದಾಗ ಇಂದ್ರನು ಅವನ ಕಾರ್ಯವನ್ನು ಗಮನಿಸಿದನು ಮತ್ತು ಹೀಗೆ ಅವನಿಗೆ ಹೇಳಿದನು, ನೀನು ಸೋಮವನ್ನು ಆ ಆಕಾಶಗಳಿಗೆ ಅರ್ಪಿಸುವ ಉದ್ದೇಶದಿಂದ ತೆಗೆದುಕೊಂಡರೆ ಅಸ್ತಿತ್ವದಲ್ಲಿರುವ ಎಲ್ಲಾ ಶಸ್ತ್ರಾಸ್ತ್ರಗಳಿಗಿಂತ ಶ್ರೇಷ್ಠವಾದ ನನ್ನ ಭಯಾನಕ ರೂಪದ ಗುಡುಗನ್ನು ನಾನು ನಿನ್ನ ಮೇಲೆ ಎಸೆಯುತ್ತೇನೆ. ಚ್ಯವನನು ಇಂದ್ರನತ್ತ ನಗುತ್ತಿರುವ ನೋಟವನ್ನು ಬೀಸಿದನು ಮತ್ತು ಉತ್ತಮ ಪ್ರಮಾಣದ ಸೋಮ ರಸವನ್ನು ತೆಗೆದುಕೊಂಡನು. ನಂತರ ಇಂದ್ರನು ತನ್ನ ಸಿಡಿಲನ್ನು ಚ್ಯವನನ ಮೇಲೆ ಎಸೆದನು. ಆದರೆ ಭೃಗುನ ಮಗನಿಂದ ಸಂತನ ತೋಳು ಪಾರ್ಶ್ವವಾಯುವಿಗೆ ಒಳಗಾಯಿತು. ಇಂದ್ರನ ತೋಳನ್ನು ಪಾರ್ಶ್ವವಾಯುವಿಗೆ ತಳ್ಳಿದ ನಂತರ ಚ್ಯವನನು ಪವಿತ್ರ ಸ್ತೋತ್ರಗಳನ್ನು ಪಠಿಸಿದನು ಮತ್ತು ಬೆಂಕಿಯ ಮೇಲೆ ಅರ್ಪಣೆ ಮಾಡಿದನು. ಇದರೊಂದಿಗೆ ಅವನು ತನ್ನ ವಸ್ತುವನ್ನು ಪಡೆದುಕೊಂಡನು ಮತ್ತು ದೈವಿಕ ದೇವತೆಯನ್ನು ನಾಶ ಮಾಡಲು ಪ್ರಯತ್ನಿಸಿದನು. ಚ್ಯವನನ ತಪಸ್ವಿ ಶಕ್ತಿಯ ಪರಿಣಾಮವಾಗಿ ಮಾದರೆಂಬ ದೈತ್ಯ ರಾಕ್ಷಸನು ಅಸ್ತಿತ್ವಕ್ಕೆ ಬಂದನು. ದೇವತೆಗಳ ಸಾಮ್ರಾಜ್ಯದಲ್ಲಿ ದಿವ್ಯ ಶಕ್ತಿಗಳ ಪ್ರಬಲ ಅಧಿಪತಿಯಾದ ಇಂದ್ರನು ಭಯದಿಂದ ನಡುಗುತ್ತಾ ನಿಂತನು. ಅವನ ಮುಂದೆ ಮಾದ ಎಂಬ ರಾಕ್ಷಸನನ್ನು ನೋಡಿದನು. ಅದು ಸ್ವತಃ ಮರಣದ ದೇವತೆಯಂತೆಯೇ ಭಯಾನಕವಾಗಿದೆ. ಇಂದ್ರನ ಸ್ವಂತ ತೋಳುಗಳು ಪಾರ್ಶ್ವವಾಯುವಿಗೆ ಒಳಗಾದವು. ಅವನನ್ನು ಸಂಪೂರ್ಣವಾಗಿ ನಂಬುವ ರಾಕ್ಷಸನ ಉದ್ದೇಶಗಳಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹತಾಶ ಪ್ರಯತ್ನದಲ್ಲಿ ಇಂದ್ರನು ತನ್ನ ಬಾಯಿಯ ಮೂಲೆಗಳನ್ನು ಪದೇ ಪದೇ ನೆಕ್ಕಿದನು. ಅವನ ಭಯ ಮತ್ತು ಆತಂಕವು ಸ್ಪಷ್ಟವಾಗಿತ್ತು. ಎಲ್ಲಾ ಭರವಸೆ ಕಳೆದು ಹೋದಂತೆ ಕಂಡಾಗ ಭೃಗುನ ಬುದ್ಧಿವಂತ ಮತ್ತು ಶಕ್ತಿಯುತ ಮಗನಾದ ಚ್ಯವನನು ದೃಶ್ಯದಲ್ಲಿ ಕಾಣಿಸಿಕೊಂಡನು. ಭಯದಿಂದ ಚಿತ್ತಹಿಂಸೆಗೊಳಗಾದ ಇಂದ್ರನು ಚ್ಯವನನ ಕರುಣೆಯನ್ನು ಬೇಡಿಕೊಂಡನು. ಅವನ ಪರವಾಗಿ ಮಧ್ಯಪ್ರವೇಶಿಸುವಂತೆ ಅವನನ್ನು ಬೇಡಿಕೊಂಡನು. ಓ ಭೃಗುನ ಮಗನೇ, ಇಂದ್ರನು ಕೂಗಿದನು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಈ ದಿನದಿಂದ ಇಬ್ಬರು ಅಶ್ವಿನಿಗಳು ಸೋಮ ರಸಕ್ಕೆ ಅರ್ಹರಾಗುತ್ತಾರೆ. ನನ್ನ ಮೇಲೆ ಕರುಣೆ ತೋರಿಸು. ನನ್ನ ಪ್ರಯತ್ನವು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಚ್ಯವನನು ತನ್ನ ಕೋಪವನ್ನು ತ್ವರಿತಗೊಳಿಸುತ್ತಾ ಇಂದ್ರನ ಮಾತುಗಳಿಂದ ಸಮಾಧಾನಗೊಂಡನು ಮತ್ತು ಶತ್ರು ನಗರಗಳನ್ನು ಧ್ವಂಸ ಮಾಡುವವನನ್ನು ಬಿಡುಗಡೆ ಮಾಡಿದನು. ನಂತರ ಅವನು ಮಾದ ಎಂಬ ರಾಕ್ಷಸನನ್ನು ಕೆಳಗಿಳಿಸಿ ಅದನ್ನು ದೇವರುಗಳ ರಾಜ್ಯದಿಂದ ಹೊರಹಾಕಿದನು. ತನ್ನ ಕೈಯ ಅಲೆಯಿಂದ ಚ್ಯವನನು ಮದವನ್ನು ಉತ್ತರಿಸಿದನು. ಅದರ ಪ್ರಭಾವವನ್ನು ಪ್ರಪಂಚದಾದ್ಯಂತ ವಿವಿಧ ರೂಪಗಳಲ್ಲಿ ಚದುರಿಸಿದನು. ಮಾದಕತೆ, ಮಹಿಳೆಯರು, ಜೂಜು ಮತ್ತು ಮೈದಾನದ ಕ್ರೀಡೆಗಳು ರಾಕ್ಷಸನನ್ನು ಸೋಲಿಸಿದ ನಂತರ ಇಂದ್ರನ ಕೃತಜ್ಞತೆಗೆ ಯಾವುದೇ ಮಿತಿ ಇರಲಿಲ್ಲ. ಅವನು ಚ್ಯವನನಿಗೆ ಸೋಮದ್ರಾಪ್ತ ಅನ್ನು ಅರ್ಪಿಸಿದನು. ಅದನ್ನು ಅವನು ಕೃತಜ್ಞತೆಯಿಂದ ಸ್ವೀಕರಿಸಿದನು. ರಾಜ ಸರಿಯಾತಿಯೊಂದಿಗೆ ಅವರು ಪವಿತ್ರ ರಸವನ್ನು ಕುಡಿಯಲು ಅರ್ಹತೆ ಹೊಂದಿದ್ದ ಇಬ್ಬರು ಅಶ್ವಿನರು ಸೇರಿದಂತೆ ಎಲ್ಲಾ ದೇವರುಗಳನ್ನು ಪೂಜಿಸಿದರು. ಚ್ಯವನನ ಶಕ್ತಿಯ ಖ್ಯಾತಿಯು ದೂರದವರೆಗೆ ಹರಡಿತು ಮತ್ತು ಬುದ್ಧಿವಂತ ಋಷಿಯೊಂದಿಗಿನ ಅವನ ಒಡನಾಟದಿಂದ ಇಂದ್ರನ ಸ್ವಂತ ಖ್ಯಾತಿಯು ಹೆಚ್ಚಾಯಿತು. ದಿನಗಳು ಉರುಳಿದಂತೆ ಚ್ಯವನನು ತನ್ನ ಪ್ರೀತಿಯ ಪತಿ ಸುಕನ್ಯೆಯಿಂದ ಸುತ್ತುವರಿದ ಕಾಡಿನಲ್ಲಿ ಸಂತೋಷದ ಜೀವನವನ್ನು ನಡೆಸುತ್ತಿದ್ದನು. ಅವನು ತನ್ನ ಸಮಯವನ್ನು ಪವಿತ್ರ ಸರೋವರದಲ್ಲಿ ತನ್ನ ಪೂರ್ವಜರಿಗೆ ಮತ್ತು ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಿಸಿದನು.
ಅಲ್ಲಿ ಪಕ್ಷಿಗಳು ಸಿಹಿ ರಾಗಗಳನ್ನು ಹಾಡುತ್ತಿದ್ದವು. ರಾಜನು ತನ್ನ ಸಹೋದರರೊಂದಿಗೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಲು ಆಹ್ವಾನಿಸಲ್ಪಟ್ಟನು. ಅಲ್ಲಿ ಅವರು ತಮ್ಮ ಪೂರ್ವಜರಿಗೆ ಮತ್ತು ದೇವರಿಗೆ ನೀರನ್ನು ಅರ್ಪಿಸುತ್ತಿದ್ದರು. ದೊಡ್ಡ ಪವಿತ್ರತೆಯ ಸ್ಥಳವಾದ ಅಚ್ಚಿಕ ಬೆಟ್ಟವು ಹತ್ತಿರದಲ್ಲೇ ಇತ್ತು. ಇದು ಸಾಮಾನ್ಯ ಬೆಟ್ಟವಲ್ಲ, ಏಕೆಂದರೆ ಪ್ರಾಚೀನ ಕಾಲದಲ್ಲಿ ದೇವತೆಗಳು ಮತ್ತು ಋಷಿಗಳು ಕಠಿಣ ತಪಸ್ಸನ್ನು ನಡೆಸುತ್ತಾ ಇಲ್ಲಿ ವಾಸಿಸುತ್ತಿದ್ದರು. ಅವಳಿಗಳಾದ ನರ ಮತ್ತು ನಾರಾಯಣ ಮತ್ತು ಪ್ರಬಲ ಸಂತರುಗಳಾದ ಶಾಂತನು ಮತ್ತು ಸುನಕರು ಎಲ್ಲರೂ ಇದೇ ಸ್ಥಳದಿಂದ ಶಾಶ್ವತ ಪ್ರದೇಶಗಳನ್ನು ಪಡೆದರು. ಪಾಂಡುವಿನ ಮಗನಾದ ಮಹಾನ್ ಕೃಷ್ಣನೂ ಸಹ ಇಲ್ಲಿ ತಪಸ್ಸಿನ ಜೀವನದಲ್ಲಿ ತೊಡಗಿಸಿಕೊಂಡಿದ್ದರು. ರಾಜ ಯುಧಿಷ್ಠಿರನು ಈ ಪವಿತ್ರ ಸ್ಥಳದ ಮುಂದೆ ನಿಂತಾಗ ಒಬ್ಬ ರಾಜನಾಗಿ ಅವನ ಸ್ವಂತ ಕರ್ತವ್ಯಗಳ ಬಗ್ಗೆ ಅವನಿಗೆ ನೆನಪಿಸಲಾಯಿತು. ಈ ಸ್ಥಳವು ಎಲ್ಲಾ ಪಾಪಗಳನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ ಮತ್ತು ಇದು ಅರ್ಪಣೆ ಮಾಡಲು ಅತ್ಯುತ್ತಮ ಸ್ಥಳವಾಗಿದೆ ಎಂದು ಅವನಿಗೆ ತಿಳಿಸಲಾಯಿತು. ಯುಧಿಷ್ಠಿರನ ಆಸ್ಥಾನದಲ್ಲಿ ಮಹಾನ್ ರಾಜನು ಲೋವಾಸನಿಗೆ ಇಂದ್ರನೊಂದಿಗೆ ವೈಭವದಿಂದ ಪೈಪೋಟಿ ನಡೆಸಿದ ಪ್ರಬಲ ರಾಜ ಮಾಂಧಾತನ ಕಥೆಯನ್ನು ವಿವರಿಸಲು ಹೇಳಿದನು. ಲೋವಾಸನು ಇಕ್ಷು ರಾಜವಂಶದ ಸದ್ಗುಣಶೀಲ ರಾಜನಾದ ಯುವನಾಶ್ವನ ಮಗ ಮಾಂಧಾತನ ಜನನವನ್ನು ವಿವರಿಸುವ ಮೂಲಕ ಪ್ರಾರಂಭಿಸಿದನು. ಯುವನಾಶ್ವನು ಹಲವಾರು ತ್ಯಾಗಗಳನ್ನು ಮಾಡಿ ಪುರೋಹಿತರಿಗೆ ಉದಾರವಾದ ಉಡುಗೊರೆಗಳನ್ನು ನೀಡಿದನು. ಆದರೆ ಅವನ ಒಳ್ಳೆಯ ಕಾರ್ಯಗಳ ಹೊರತಾಗಿಯೂ ಅವನು ಮಕ್ಕಳಿಲ್ಲದವನಾಗಿದ್ದನು. ಅವರು ರಾಜ್ಯದ ಕರ್ತವ್ಯಗಳನ್ನು ತನ್ನ ಮಂತ್ರಿಗಳಿಗೆ ಹಸ್ತಾಂತರಿಸಿದನು ಮತ್ತು ಕಾಡಿನಲ್ಲಿ ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ತನ್ನನ್ನು ಅರ್ಪಿಸಿಕೊಂಡನು. ಒಂದು ದಿನ ಉಪವಾಸವನ್ನು ಆಚರಿಸುವಾಗ ಯುವನಾಶ್ವನು ಭೃಗು ಆಶ್ರಮವನ್ನು ಪ್ರವೇಶಿಸಿದನು. ಅಲ್ಲಿ ನೀರಿನಿಂದ ತುಂಬಿದ ಪವಿತ್ರ ಜಾಡಿಯನ್ನು ಇರಿಸಲಾಗಿತ್ತು. ದೊಡ್ಡ ಶಕ್ತಿ ಮತ್ತು ಶೌರ್ಯದ ಮಗನನ್ನು ಹೆರುವ ಉದ್ದೇಶದಿಂದ ಸಂತರ ಪ್ರಾರ್ಥನೆಯ ಸದ್ಗುಣದಿಂದ ನೀರನ್ನು ತುಂಬಿಸಲಾಯಿತು. ಯುವನಾಶ್ವನು ಜಾರಿನಿಂದ ಕುಡಿಯುತ್ತಿದ್ದಾಗ ಅವನು ತಿಳಿಯದೆ ಸಂತರ ಯೋಜನೆಯನ್ನು ಅಡ್ಡಿಪಡಿಸಿದನು. ನೀವು ಹೋಗುವುದನ್ನು ಕಂಡು ಅವರು ಎಚ್ಚರಗೊಂಡು ಅದರ ಕಣ್ಮರೆಯ ಬಗ್ಗೆ ಯುವನಾಶ್ವನನ್ನು ಪ್ರಶ್ನಿಸಿದರು. ಅವನು ಅದನ್ನು ಕುಡಿಯುತ್ತಿರುವುದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡನು ಮತ್ತು ಭೃಗುನ ಮಗನು ತನ್ನ ತಾಯಿ ಇಂದ್ರನಿಗೆ ಪ್ರತಿಸ್ಪರ್ಧಿಯಾಗುವ ಮಗನನ್ನು ಗರ್ಭಧರಿಸಲು ಈ ನೀರನ್ನು ಉದ್ದೇಶಿಸಿದ್ದನೆಂದು ಬಹಿರಂಗಪಡಿಸಿದನು. ಈ ದುರಂತದ ಹೊರತಾಗಿಯೂ ಸಂತರು ಮಾಂಧಾತನ ಜನನವನ್ನು ಖಚಿತಪಡಿಸಿಕೊಳ್ಳಲು ತ್ಯಾಗ ಮಾಡಿದರು. ಯುವನಾಶ್ವನು ಸೂರ್ಯನಂತೆ ಹೊಳೆಯುವ ಪ್ರಚಂಡ ಶಕ್ತಿ ಮತ್ತು ಅಳತೆಯಿಲ್ಲದ ಹೊಳಪಿನಿಂದ ಮಗನಿಗೆ ಜನ್ಮ ನೀಡುವ ಮೊದಲು 100 ವರ್ಷಗಳು ಕಳೆದವು. ಆ ಹುಡುಗನಿಗೆ ಮಾಂಧಾತ ಎಂದು ಹೆಸರಿಸಲಾಯಿತು, ಏಕೆಂದರೆ ಅವನು ಇಂದ್ರನ ಬೇಳನ್ನು ಹೀರಿಕೊಳ್ಳುತ್ತಾಳೆ. ಮಾಂಧಾತನು ಬೆಳೆದಂತೆ ತನ್ನ ಸ್ವಂತ ಸಹಾಯವಿಲ್ಲದ ಮಾನಸಿಕ ಶಕ್ತಿಯ ಮೂಲಕ ಪವಿತ್ರ ಕಲಿಕೆ ಮತ್ತು ಶಸ್ತ್ರಾಸ್ತ್ರಗಳ ವಿಜ್ಞಾನ ಸೇರಿದಂತೆ ಎಲ್ಲಾ ಜ್ಞಾನವನ್ನು ಗಳಿಸಿದನು. ಅವನು ಅಜಾಗವ ಎಂಬ ಬಿಲ್ಲು, ಅಭೇದ್ಯ ಮೇಲುಡುಪು ಮತ್ತು ಹಲವಾರು ಕೊಂಬಿನ ತುದಿಗಳ ಬಾಣಗಳನ್ನು ಹೊಂದಿದನು. ಇಂದ್ರನು ಸ್ವತಃ ಮಾಂಧಾತನನ್ನು ಸಿಂಹಾಸನದ ಮೇಲೆ ಇರಿಸಿದನು ಮತ್ತು ಅವನು 3 ಲೋಕಗಳನ್ನು ನ್ಯಾಯಯುತ ರೀತಿಯಲ್ಲಿ ವಶಪಡಿಸಿಕೊಂಡನು. ಮಾಂಧಾತನ ಆಳ್ವಿಕೆಯು ಅಸಂಖ್ಯಾತ ಯಜ್ಞಗಳು, ಪುರೋಹಿತರಿಗೆ ಉದಾರವಾದ ಉಡುಗೊರೆಗಳು ಮತ್ತು ಪವಿತ್ರ ರಾಶಿಗಳ ನಿರ್ಮಾಣದಿಂದ ಗುರುತಿಸಲ್ಪಟ್ಟಿತು. ಅವನು ಪುಣ್ಯಕರ್ಮಗಳನ್ನು ಸಹ ಮಾಡಿದನು. ಭೂಮಿ, ಸಮುದ್ರ ಮತ್ತು ಎಲ್ಲಾ ನಗರಗಳನ್ನು ವಶಪಡಿಸಿಕೊಳ್ಳಲು ತನ್ನ ಆಜ್ಞೆಯನ್ನು ಕಳುಹಿಸಿದನು. ಅವನು ಸಿದ್ಧಪಡಿಸಿದ ಯಜ್ಞದ ಮೈದಾನಗಳು ದೇಶದಾದ್ಯಂತ ಕಂಡುಬಂದವು ಮತ್ತು ಅವನು ಬ್ರಾಹ್ಮಣರಿಗೆ 10,000 ಪದ್ಮಗಳನ್ನು ನೀಡಿದನು. 12 ವರ್ಷಗಳ ಕಾಲ ಬರಗಾಲವಿದ್ದಾಗ ಮಾಂಧಾತನು ಇಂದ್ರನ ಪ್ರತಿಭಟನೆಗೆ ಕಿವಿಗೊಡದೆ ಮಳೆಯನ್ನು ಸುರಿಸಿದನು. ಗರ್ಜಿಸುವ ಮೋಡದಂತೆ ಭಯಂಕರವಾಗಿದ್ದ ಚಂದ್ರ ರಾಜವಂಶದಲ್ಲಿ ಜನಿಸಿದ ಗಾಂಧಾರದ ಪ್ರಬಲ ಆಡಳಿತಗಾರನನ್ನು ಅವನು ಕೊಂದು ಹಾಕಿದನು. ಮಾಂಧಾತನು ತನ್ನ ಕಠಿಣ ಮತ್ತು ನ್ಯಾಯಯುತ ಜೀವನದ ಮೂಲಕ ಜನರ 4 ವರ್ಗಗಳನ್ನು ರಕ್ಷಿಸಿದನು ಮತ್ತು ಜಗತ್ತನ್ನು ಹಾನಿಯಾಗದಂತೆ ಕಾಪಾಡಿದನು. ಕುರುಕ್ಷೇತ್ರದ ಮಧ್ಯದಲ್ಲಿ ಮಾಂಧಾತನು
ದೇವರಿಗೆ ಬಲಿ ನೀಡಿದ ಸ್ಥಳವನ್ನು ವಿವರಿಸುವ ಮೂಲಕ ಲೋಮಾಸನು ತನ್ನ ಕಥನವನ್ನು ಮುಕ್ತಾಯಗೊಳಿಸಿದನು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು ಮತ್ತು ವೈಸಂಪಾಯನನು ಲೋಮಾಸನಿಗೆ ಈ ಬಗ್ಗೆ ಹೆಚ್ಚಿನ ಕಥೆಗಳನ್ನು ಹೇಳಲು ವಿನಂತಿಸಿದನು. ರಾಜ ಯುಧಿಷ್ಠಿರನ ಆಸ್ಥಾನದಲ್ಲಿ ರಾಜನು ಸ್ವತಃ ಕುತೂಹಲದಿಂದ ವಿಚಾರಣೆ ನಡೆಸಿದನು. ಓ ಅತ್ಯುತ್ತಮ ಭಾಷಣಕಾರರೇ, ಅವನು ಲೋಮಾಸನಿಗೆ ರಾಜ ಸೋಮಕನ ಬಳಿ ಎಷ್ಟು ಶಕ್ತಿ ಇತ್ತು, ಅವನ ಕಾರ್ಯಗಳು ಮತ್ತು ಅವನ ಶಕ್ತಿಯ ಬಗ್ಗೆ ನಿಖರವಾದ ವಿವರವನ್ನು ಕೇಳಲು ನಾನು ಬಯಸುತ್ತೇನೆ ಎಂದು ಹೇಳಿದನು. ಲೋಮಾಸ ತನ್ನ ಬುದ್ಧಿವಂತ ಮತ್ತು ತಿಳಿವಳಿಕೆಯುಳ್ಳ ಕಣ್ಣುಗಳಿಂದ ರಾಜ ಸೋಮಕನ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಸೋಮಕಾರ್ ಎಂಬ ಹೆಸರಿನ ಒಬ್ಬ ಸದ್ಗುಣಶೀಲ ರಾಜನಿದ್ದನು. ಅವನು ಹೇಳಿದನು, ಅವನಿಗೆ 100 ಪತ್ನಿಯರಿದ್ದರು. ಎಲ್ಲರೂ ತಮ್ಮ ಗಂಡನಿಗೆ ಸೂಕ್ತವಾಗಿ ಹೊಂದಿಕೊಳ್ಳುತ್ತಿದ್ದರು. ಅವನು ಬಹಳ ಕಾಳಜಿಯನ್ನು ವಹಿಸಿದನು, ಆದರೆ ಅವರಲ್ಲಿ ಯಾರೊಬ್ಬರಿಂದಲೂ ಒಬ್ಬನೇ ಮಗನನ್ನು ಪಡೆಯುವಲ್ಲಿ ಯಶಸ್ವಿಯಾಗಲಿಲ್ಲ. ಬಹಳ ಸಮಯ ಕಳೆದಿದೆ. ಈ ಅವಧಿಯಲ್ಲಿ ಅವನು ಮಗುವಿಲ್ಲದ ಮನುಷ್ಯನಾಗಿ ಉಳಿದನು. ವರ್ಷಗಳು ಕಳೆದಂತೆ ರಾಜ ಸೋಮಕನ ವಯಸ್ಸು ಹೆಚ್ಚಾಯಿತು ಮತ್ತು ಉತ್ತರಾಧಿಕಾರಿಯ ಹುಡುಕಾಟದಲ್ಲಿ ಹತಾಶನಾಗಿದ್ದರು. ಒಂದು ದಿನ ಅವನ ಹೆಂಡತಿಯರು ಉಡುಗೊರೆಗಳು ಮತ್ತು ಅರ್ಪಣೆಗಳೊಂದಿಗೆ ಅವನ ಸುತ್ತಲೂ ಇದ್ದಾಗ ಒಂದು ಸಣ್ಣ ಇರುವೆ ಅವರ ಚಿಕ್ಕ ಮಗನಾದ ಜಂತುವಿನ ಸೊಂಟವನ್ನು ಕಚ್ಚಿತು. ಮರುವಿನ ಚುಚ್ಚುವ ಕೂಗು ಅರಮನೆಯಾದ್ಯಂತ ಪ್ರತಿಧ್ವನಿಸಿತು. ಇದು ತಾಯಂದಿರಲ್ಲಿ ದುಃಖವನ್ನು ಉಂಟುಮಾಡಿತು ಮತ್ತು ಕೋಲಾಹಲದ ಶಬ್ದವು ರಾಜನ ಕಿವಿಗಳನ್ನು ತರುಬಿತ್ತು. ಮಹಿಳಾ ಅಪಾರ್ಟ್ಮೆಂಟ್ಗಳಲ್ಲಿನ ಗದ್ದಲದ ಬಗ್ಗೆ ಸೋಮಕಿಗೆ ತಕ್ಷಣವೇ ತಿಳಿಸಲಾಯಿತು. ಅವನು ತನ್ನ ಮಂತ್ರಿಗಳು ಮತ್ತು ಕುಟುಂಬದ ಪುರೋಹಿತರೊಂದಿಗೆ ತನ್ನ ಸಿಂಹಾಸನದಿಂದ ಎದ್ದು ಘಟನಾ ಸ್ಥಳಕ್ಕೆ ಧಾವಿಸಿದನು. ಆಗಮಿಸಿದ ನಂತರ ಅವನು ತನ್ನ ಮಗನ ನೋವನ್ನು ಶಮನಗೊಳಿಸಿದನು ಮತ್ತು ನಂತರ ತನ್ನ ಸೇವಕರೊಂದಿಗೆ ಹಿಂತಿರುಗಿದರು. ಜೀವನದ ದುರ್ಬಲತೆಯ ಬಗ್ಗೆ ಯೋಚಿಸುತ್ತಿದ್ದಂತೆ ಜಂತು ಬಗ್ಗೆ ರಾಜನ ಕಾಳಜಿಯು ಗಾಢವಾಯಿತು. ಒಂದೇ ಮಗನನ್ನು ಹೊಂದಿದ್ದಕ್ಕಾಗಿ ಎಂದು ಅವನು ತನ್ನ ಕುಟುಂಬದ ಪಾದ್ರಿಗೆ ಉದ್ಧರಿಸಿದನು. ಎಲ್ಲಾ ಸಂಘಟಿತ ಜೀವಿಗಳು ಎಷ್ಟು ನಿರಂತರವಾಗಿ ರೋಗಕ್ಕೆ ಒಳಗಾಗುತ್ತಾರೆ ಎಂಬುದನ್ನು ಪರಿಗಣಿಸಿ ಒಬ್ಬನೇ ಮಗನನ್ನು ಹೊಂದುವುದು ಕೇವಲ ಒಂದು ತೊಂದರೆಯಾಗಿದೆ. ತನ್ನ ಪ್ರಯತ್ನಗಳು ಮತ್ತು 100 ಪತ್ನಿಯರೊಂದಿಗಿನ ಸಂಬಂಧದ ಹೊರತಾಗಿಯೂ ತಾನು ಇನ್ನೂ ಒಬ್ಬನೇ ಮಗನನ್ನು ನೋಡಿಲ್ಲ ಎಂದು ಅವನು ವಿಷಾದಿಸಿದನು. ಮಾರ್ಗದರ್ಶನಕ್ಕಾಗಿ ತನ್ನ ಕುಟುಂಬದ ಅರ್ಚಕನ ಕಡೆಗೆ ತಿರುಗಿದ ರಾಜನ ಮಾತುಗಳು ಹತಾಶೆಯಿಂದ ತುಂಬಿದವು. ಓ ಬ್ರಾಹ್ಮಣನೇ, ನನ್ನ ಒಡೆಯನೇ, ನನಗೆ ಅನೇಕ ಗಂಡು ಮಕ್ಕಳು ಹುಟ್ಟಬೇಕು ಎಂಬ ಉದ್ದೇಶದಿಂದ ಈ ಶತಮಾನದ ಪತ್ನಿಯರನ್ನು ನಾನು ಮದುವೆಯಾಗಿದ್ದೇನೆ. ಪರಿಶೀಲಿಸಿದ ನಂತರ ಮತ್ತು ಅವರು ನನಗೆ ಸೂಕ್ತರೆಂದು ಸಾಬೀತಾಗುತ್ತಾರೆ ಎಂದು ನಾನು ಮನವರಿಕೆ ಮಾಡಿಕೊಂಡ ನಂತರ, ಆದರೆ ಅವರಿಗೆ ಯಾರೂ ಇಲ್ಲ. ಅವರು 100 ಗಂಡು ಮಕ್ಕಳನ್ನು ನೀಡುವ ಯಾವುದೇ ಸಮಾರಂಭವಿದೆಯೇ ಎಂದು ಕೇಳಿದರು. ಜ್ಞಾನಿ ಮತ್ತು ತಿಳಿವಳಿಕೆಯುಳ್ಳ ಕುಟುಂಬದ ಅರ್ಚಕನು, ಒಂದು ಸಮಾರಂಭವಿದೆ. ಅದರ ಮೂಲಕ ಒಬ್ಬ ವ್ಯಕ್ತಿಗೆ 1 ಶತಮಾನದ ಪುತ್ರರನ್ನು ಪಡೆಯಬಹುದು. ಓ ಸೋಮಕ, ನೀನು ಅದನ್ನು ಮಾಡಲು ಸಾಧ್ಯವಾದರೆ ನಾನು ಅದನ್ನು ನಿನಗೆ ವಿವರಿಸುತ್ತೇನೆ ಎಂದು ಉತ್ತರಿಸಿದನು. ಸೋಮಕನ ಕಣ್ಣುಗಳು ಭರವಸೆಯಿಂದ ಬೆಳಗಿದವು. ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದೇ ಆಗಿರಲಿ, 100 ಗಂಡು ಮಕ್ಕಳು ಹುಟ್ಟುವ ಸಮಾರಂಭವನ್ನು ನೀವು ಈಗಾಗಲೇ ಮಾಡಿದಂತೆ ತೆರೆದುಕೊಳ್ಳಬಹುದು. ನಿಮ್ಮ ಧನ್ಯ ಆತ್ಮವು ಅದನ್ನು ನನಗೆ ವಿವರಿಸಲಿ. ಕುಟುಂಬದ ಅರ್ಚಕರು ಆಚರಣೆಯ ರೂಪರೇಖೆಯನ್ನು ರೂಪಿಸಲು ಪ್ರಾರಂಭಿಸಿದರುವ ಕಾಲ್ನಡಿಗೆಯಲ್ಲಿ ಯಜ್ಞವನ್ನು ಅರ್ಪಿಸಲಾಗುತ್ತದೆ ಮತ್ತು ಅವರ ಏಕೈಕ ಮಗನಾದ ಜಂತುವನ್ನು ಅರ್ಪಣೆಯಾಗಿ ಅರ್ಪಿಸಬೇಕಾಗುತ್ತದೆ. ರಾಜನು ತನ್ನ ಮಾತನ್ನು ಶ್ರದ್ಧೆಯಿಂದ ಆಲಿಸಿದನು. ದೂರದ ದೇಶದಲ್ಲಿ ರಾಜ ಸೋಮಕನು ತನ್ನ ವಿಶ್ವಾಸಾರ್ಹ ಬ್ರಾಹ್ಮಣ
ಪುರೋಹಿತನಾದ ಲೋಮಾಸನ ಮುಂದೆ ತನ್ನ ಹೃದಯದಲ್ಲಿ ಉರಿಯುತ್ತಿರುವ ತೀವ್ರ ಬಯಕೆಯೊಂದಿಗೆ ನಿಂತನು. ಅವನು ತನ್ನ ಪರಂಪರೆಯನ್ನು ಮುಂದುವರಿಸಲು ಬಹುಸಂಖ್ಯೆಯ ಪುತ್ರರಿಗಾಗಿ ಹಾತೊರೆಯುತ್ತಿದ್ದನು ಮತ್ತು ಅದನ್ನು ಸಾಧಿಸಲು ಏನು ಬೇಕಾದರೂ ಮಾಡಲು ಸಿದ್ಧನಾಗಿದ್ದನು. ಅತ್ಯಂತ ಭಕ್ತಿಯಿಂದ ಅವನು ಬುದ್ಧಿವಂತ ಪುರೋಹಿತನನ್ನು ಏನು ಮಾಡಬೇಕೆಂಬುದನ್ನು ನಿಖರವಾಗಿ ಮಾಡಿ, ನಾನು ನಿಮ್ಮನ್ನು ವಿನಂತಿಸುತ್ತೇನೆ, ನಾನು ಹಲವಾರು ಪುತ್ರರನ್ನು ಹೊಂದಲು ಬಯಸುತ್ತೇನೆ, ನಾನು ನೀವು ಸೂಚಿಸುವ ಎಲ್ಲವನ್ನೂ ಮಾಡುತ್ತೇನೆ ಎಂದು ವಿನಂತಿಸಿದನು. ಯಜ್ಞವನ್ನು ಪ್ರಾರಂಭಿಸುವಾಗ ಬ್ರಾಹ್ಮಣನ ಮಾತುಗಳು ಗಂಭೀರತೆ ಮತ್ತು ಗಂಭೀರತೆಯಿಂದ ತುಂಬಿದವು. ಜಂತು ಎಂಬ ಚಿಕ್ಕ ಹುಡುಗನನ್ನು ಬಲಿಪಶುವಾಗಿ ಆಯ್ಕೆ ಮಾಡಲಾಯಿತು ಮತ್ತು ಅವನ ತಾಯಂದಿರು ದುಃಖದಿಂದ ಹೊರಬಂದು ಅವನನ್ನು ಕಾರ್ಯನಿರತ ಪುರೋಹಿತನಿಂದ ಕಸಿದುಕೊಳ್ಳಲು ಪ್ರಯತ್ನಿಸಿದರು. ಅವರು ಹತಾಶೆಯಿಂದ ಅಳುತ್ತಿದ್ದರು, ತಮ್ಮ ಮಗುವನ್ನು ಬಿಗಿಯಾಗಿ ಹಿಡಿದುಕೊಂಡರು. ಆದರೆ ಪುರೋಹಿತನು ದೃಢವಾಗಿ ಹಿಡಿದನು. ಅವನ ಹಿಡಿತವು ಪಟ್ಟು ಹಿಡಿಯಲಿಲ್ಲ. ಮಹಿಳೆಯರ ದುಃಖಭರಿತ ಕೂಗುಗಳಿಂದ ಗಾಳಿಯು ತುಂಬಿತ್ತು. ನೋವಿನಿಂದ ಕೂಗುವ ಸ್ತ್ರೀಗಳ ಕೋರಸ್ನಂತೆ ಆಚರಣೆಯು ಮುಂದುವರಿದಂತೆ ಪುರೋಹಿತನು ಜಂತುವನ್ನು ತನ್ನ ತಾಯಂದಿರಿಂದ ದೂರ ಎಳೆದನು ಮತ್ತು ಅವನನ್ನು ಉಳಿಸಲು ಅವರ ತೀವ್ರ ಪ್ರಯತ್ನಗಳ ಹೊರತಾಗಿಯೂ ಅಂತಿಮವಾಗಿ ಅವನನ್ನು ಕೊಲ್ಲಲಾಯಿತು ಮತ್ತು ದಹನ ಬಲಿ ಅರ್ಪಿಸಲಾಯಿತು. ಅರ್ಪಿಸಲು ತಯಾರಾಗುತ್ತಿರುವ ಬಿಸಿ ಕೊಬ್ಬನ್ನು ನೋಡಿದಾಗ ತಾಯಂದಿರ ನೋವು ಉತ್ತುಂಗಕ್ಕೇರಿತು. ತೀಕ್ಷ್ಣವಾದ ವಾಸನೆಯಿಂದ ಭಾರವಾದ ಅವರು ಮೂರ್ಛೆ ಹೋಗಿ ಆಳವಾದ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೆಲಕ್ಕೆ ಬಿದ್ದು, ಆದರೂ ಈ ತ್ಯಾಗವು ಅನಿರೀಕ್ಷಿತ ಪ್ರತಿಫಲವನ್ನು ನೀಡುತ್ತದೆ ಎಂದು ಅದೃಷ್ಟವು ಆದೇಶಿಸಿತ್ತು. 10 ತಿಂಗಳ ನಂತರ ರಾಜ ಸೋಮಕನಿಗೆ ಪೂರ್ಣ ಶತಮಾನದ ಪುತ್ರರು ಜನಿಸಿದರು. ಪ್ರತಿಯೊಬ್ಬರೂ ಅವನ ನಿಷ್ಠಾವಂತ ಪತ್ನಿಯರಿಂದ ಗರ್ಭಧರಿಸಿದರು. ಅವರಲ್ಲಿ ಹಿರಿಯ ಮತ್ತು ಅತ್ಯಂತ ಪ್ರೀತಿಯ ಮಗನಾದ ಜಂತು ಅವನ ಬೆನ್ನಿನ ಮೇಲೆ ಚಿನ್ನದ ಗುರುತು ಅಲಂಕರಿಸಿದ್ದನು. ಇದು ಅವನ ಅಸಾಧಾರಣ ಅರ್ಹತೆಯ ಸಂಕೇತವಾಗಿದೆ. ವರ್ಷಗಳು ಕಳೆದವು ಮತ್ತು ಸೋಮಕನ ಆಳ್ವಿಕೆಯು ಕೊನೆಗೊಳ್ಳುತ್ತಿದ್ದಂತೆ ತನ್ನ ಕುಟುಂಬದ ಅರ್ಚಕನಿಗೆ ಸಂಭವಿಸಿದ ಭೀಕರವಾದ ಹಣೆಬರಹವನ್ನು ಅವನು ನೋಡಿದನು. ಬ್ರಾಹ್ಮಣನು ನರಕದ ಯಾತನೆಯಿಂದ ಬಳಲುತ್ತಿದ್ದನು. ಒಮ್ಮೆ ಅವರ ಪವಿತ್ರ ಆಚರಣೆಯನ್ನು ಉತ್ತೇಜಿಸಿದ ಜ್ವಾಲೆಗಳಿಂದ ಬಳಲುತ್ತಿದ್ದನು. ಸೋಮಕನ ಹೃದಯವು ತನ್ನ ನಿಷ್ಠಾವಂತ ಸೇವಕನ ಬಳಿಗೆ ಹೋಯಿತು ಮತ್ತು ಈ ವಿಪತ್ತು ತನಗೆ ಏಕೆ ಸಂಭವಿಸಿದೆ ಎಂದು ತಿಳಿಯಲು ಅವನು ಕೇಳಿದನು. ಬೆಂಕಿಯಿಂದ ಸುಟ್ಟುಹೋದ ಅವನ ದೇಹವಾದ ಪುರೋಹಿತನು ಸತ್ಯವನ್ನು ಬಹಿರಂಗಪಡಿಸಿದನು. ಇದು ನಾನು ನಿನ್ನ ಆ ಯಜ್ಞವನ್ನು ನೆರವೇರಿಸಿದ ಫಲಿತಾಂಶವಾಗಿದೆ. ತನ್ನ ಕೃತ್ಯಗಳು ತನ್ನ ನಿಷ್ಠಾವಂತ ಸೇವಕನಿಗೆ ನೋವನ್ನು ಉಂಟುಮಾಡಿವೆ ಎಂದು ಅರಿತ ರಾಜನು ಸರ್ವನಾಶಗೊಂಡನು. ಅಗಲಿದ ಆತ್ಮಗಳಿಗೆ ಶಿಕ್ಷೆಯನ್ನು ನೀಡುವ ದೇವರಾದ ಧರ್ಮರಾಜನನ್ನು ಈ ಯಾತನೆಯಿಂದ ತನ್ನ ಪುರೋಹಿತನನ್ನು ಬಿಡುಗಡೆ ಮಾಡುವಂತೆ ಬೇಡಿಕೊಂಡನು. ಆದರೆ ಧರ್ಮರಾಜನು ವಿಚಲಿತನಾಗುವುದಿಲ್ಲ. ಇನ್ನೊಬ್ಬ ವ್ಯಕ್ತಿಯ ಕ್ರಿಯೆಗಳನ್ನು ಆನಂದಿಸಲು ಅಥವಾ ಅನುಭವಿಸಲು ಸಾಧ್ಯವಿಲ್ಲ ಎಂದು ಅವನು ಘೋಷಿಸಿದನು. ಇವು ನಿನ್ನ ಕ್ರಿಯೆಗಳ ಫಲಗಳು. ಇಲ್ಲಿ ನೋಡಿ, ಸೋಮಕನನ್ನು ತಡೆಯಲಾಗಲಿಲ್ಲ. ತನ್ನ ನಿಷ್ಠಾವಂತ ಬ್ರಾಹ್ಮಣನು ತನ್ನ ಪಕ್ಕದಲ್ಲಿ ಇಲ್ಲದಿದ್ದರೆ ಆತನು ಆಶೀರ್ವದಿಸಿದ ರಾಜ್ಯಗಳನ್ನು ಪ್ರವೇಶಿಸಲು ಬಯಸಲಿಲ್ಲ ಎಂದು ಒತ್ತಾಯಿಸಿದನು. ಅವರ ಕ್ರಿಯೆಗಳ ಪರಿಣಾಮಗಳನ್ನು ಹಂಚಿಕೊಳ್ಳಲು ಆತ ಹಾತೊರೆಯುತ್ತಿದ್ದನು. ರಾಜ ಯುಧಿಷ್ಠಿರನ ಮುಂದೆ ನಿಂತಾಗ ಲೋಮಾಸನು ದೊಡ್ಡ ಭಕ್ತಿ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಇಲ್ಲಿ, ಓ ರಾಜನೇ, ಭಕ್ತಿಯಿಂದ ತುಂಬಿದ ಅವನ ಧ್ವನಿಯಲ್ಲಿ ಎಲ್ಲಾ ಜೀವಿಗಳ ಒಡೆಯನು ಸ್ವತಃ ನಂಬಲಾಗದ 1000 ವರ್ಷಗಳ ಕಾಲ ನಡೆದ ಪ್ರಾಚೀನ ಇಷ್ಟಿಕೃತ ಆಚರಣೆಯನ್ನು ಮಾಡಿದನು. ಲೋಮಾಸನು ಮುಂದುವರಿಸಿದಂತೆ ರಾಜನ ಕಣ್ಣುಗಳು ಅಗಲವಾದವು ಮತ್ತು ನಬಗನ ಮಗನಾದ ಅಂಬರೀಷನು ಪವಿತ್ರ ಯಮುನಾ ನದಿಯ ಬಳಿ ಯಜ್ಞಗಳನ್ನು ಅರ್ಪಿಸಿದನು. ಅವನು ತನ್ನ ಸೇವಕರಾದ ಪುರೋಹಿತರಿಗೆ 10 ಪದ್ಮಗಳನ್ನು, ಚಿನ್ನದ ನಾಣ್ಯಗಳನ್ನು ನೀಡಿದನು ಮತ್ತು ತನ್ನ ಭಕ್ತಿಯಿಂದ ಅತ್ಯುನ್ನತ ಯಶಸ್ಸನ್ನು ಸಾಧಿಸಿದನು. ಬಲಶಾಲಿ
ರಾಜನಾದ ಯಯಾತಿಯು ಒಮ್ಮೆ ತನ್ನ ಯಜ್ಞ ವಿಧಿಗಳನ್ನು ನೆರವೇರಿಸಿದ್ದ ಸ್ಥಳಕ್ಕೆ ಲೋಮಾಸನು ರಾಜನನ್ನು ಕರೆದೊಯ್ದನು. ಭೂಮಿಯು ವಿವಿಧ ರೀತಿಯ ಯಜ್ಞದ ಸ್ಥಳಗಳಿಂದ ತುಂಬಿತ್ತು ಮತ್ತು ಭೂಮಿಯು ಯಯಾತಿಯ ಧಾರ್ಮಿಕ ಕಾರ್ಯಗಳ ಭಾರದಿಂದ ಕಡಿಮೆಯಾಗುತ್ತಿರುವಂತೆ ತೋರುತ್ತಿತ್ತು. ಈ ಸಾಮೇಯ್ ಮರವನ್ನು ನೋಡಿ ಲೋಮಾಸನು ಒಂದು ಸಣ್ಣ ಏಕೈಕ ಎಲೆಗಳುಳ್ಳ ಕೊಂಬೆಯನ್ನು ತೋರಿಸುತ್ತಾ ಹೇಳಿದನು, ಮತ್ತು ಇದು ಒಂದು ಅತ್ಯುತ್ತಮ ಸರೋವರವಾಗಿದೆ. ರಾಜನ ಕಣ್ಣುಗಳು ಸುತ್ತಮುತ್ತಲಿನ ಪ್ರಶಾಂತ ಸೌಂದರ್ಯವನ್ನು ಸೆರೆಹಿಡಿಯುತ್ತಾ ಭೂದೃಶ್ಯದ ಮೇಲೆ ಸುತ್ತಾಡುತ್ತಿದ್ದವು. ಅವರು ಮುಂದೆ ನಡೆಯುವಾಗ ಪರಶುರಾಮನು ನಿರ್ಮಿಸಿದ ಸರೋವರಗಳು ಮತ್ತು ನಾರಾಯಣನ ಆಶ್ರಮವನ್ನು ಅವರು ಕಂಡರು. ಭೂಮಿಯಲ್ಲಿ ಅಲೆದಾಡಿದ ರಿಚಿಕನ ಮಗನು ಅನುಸರಿಸಿದ ಮಾರ್ಗವನ್ನು ಲೋಮಾಸ ತೋರಿಸಿದನು. ಅವನು ರೌಪ್ಯ ನದಿಯಲ್ಲಿ ಯೋಗ ಆಚರಣೆಗಳನ್ನು ಅಭ್ಯಾಸ ಮಾಡುತ್ತಿದ್ದನು. ರಾಜನು ಪ್ರಾಚೀನ ವೀರರ ಕಥೆಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪ್ರಾಚೀನ ವೀರರ ಕಥೆಗಳನ್ನು ಹೀರಿಕೊಂಡಿದ್ದಕ್ಕಿದ್ದಂತೆ ಅವರ ಮುಂದೆ ಒಂದು ವಿಚಿತ್ರವಾದ ಆಕೃತಿ ಕಾಣಿಸಿಕೊಂಡಿತು. ಆಭರಣಗಳಿಗಾಗಿ ಕೀಟಗಳಿಂದ ಅಲಂಕರಿಸಲ್ಪಟ್ಟ ಪಿಶಾಚ ಮಹಿಳೆಯೊಬ್ಬಳು, ಆಕೆ ಬ್ರಾಹ್ಮಣ ಮಹಿಳೆಯೊಬ್ಬಳೊಂದಿಗೆ ಯುಗಂಧರದಲ್ಲಿ ಮೊಸರು ತಿಂದು ಅಶುದ್ಧ ಸ್ಥಳದಲ್ಲಿ ವಾಸಿಸಿದ ನಂತರ ನೀನು ನಿನ್ನ ಮಕ್ಕಳೊಂದಿಗೆ ವಾಸಿಸಬೇಕು ಎಂದು ಹೇಳಿದಳು. ಲೋಮಾಸ ತನ್ನ ಮಾತುಗಳನ್ನು ಭಾಷಾಂತರಿಸಿದಾಗ ರಾಜನ ಕುತೂಹಲವು ಕೆರಳಿಸಿತು. ನಾವು ಇಲ್ಲಿ ರಾತ್ರಿ ಕಳೆದರೆ ನಮ್ಮ ಅನುಭವಗಳು ಹಗಲಿನ ಅನುಭವಗಳಿಗಿಂತ ಭಿನ್ನವಾಗಿರುತ್ತವೆ ಎಂದು ಅವಳು ವಿವರಿಸಿದಳು. ರಾಜನು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿದ್ದ ಲೋಮಾಸನ ಕಣ್ಣುಗಳನ್ನು ನೋಡಿದನು. ಇದು ನಿಜಕ್ಕೂ ಪವಿತ್ರ ಸ್ಥಳವಾಗಿದೆ ಎಂದು ಹೇಳಿದನು. ಇದೇ ಸ್ಥಳದಲ್ಲಿ ನಹೂಷನ ಮಗನಾದ ಯಯಾತಿಯು ಯಜ್ಞ ವಿಧಿಗಳನ್ನು ಮಾಡಿದನು ಮತ್ತು ಅಮೂಲ್ಯ ರತ್ನಗಳನ್ನು ಉಡುಗೊರೆಯಾಗಿ ನೀಡಿದನು. ಆ ಆಚರಣೆಗಳ ಬಗ್ಗೆ ಇಂದ್ರನ ಸಂತೋಷವು ಅವರ ಸುತ್ತಲಿನ ಶಾಂತಿಯುತ ವಾತಾವರಣದಲ್ಲಿ ಸ್ಪಷ್ಟವಾಗಿತ್ತು. ಲೋಮಾಸನು ಭೂಮಂಡಲದ ಮೂಲಕ ರಾಜನಿಗೆ ಮಾರ್ಗದರ್ಶನ ನೀಡುವುದನ್ನು ಮುಂದುವರೆಸಿದನು. ಯಮುನಾ ನದಿಯ ಮೇಲಿರುವ ಪವಿತ್ರ ಸ್ನಾನಗೃಹವನ್ನು ಸೂಚಿಸಿದನು. ಇದನ್ನು ಪ್ರಕ್ಷಾವತಾರಣ ಎಂದು ಕರೆಯಲಾಗುತ್ತದೆ. ಸುಸಂಸ್ಕೃತ ಮನಸ್ಸಿನ ಜನರು ಇದನ್ನು ಸ್ವರ್ಗದ ಪ್ರದೇಶದ ಪ್ರವೇಶದ್ವಾರವೆಂದು ಕರೆಯುತ್ತಾರೆ ಎಂದು ಅವನು ಹೇಳಿದನು. ರಾಜನು ಪ್ರಾಚೀನ ವೀರರ ಕಥೆಗಳು ಮತ್ತು ಅವರ ಭಕ್ತಿಯಲ್ಲಿ ತನ್ನ ಮನಸ್ಸನ್ನು ಕುಡಿಯುತ್ತಾ ಗಮನದಿಂದ ಆಲಿಸಿದನು. ರಾಜ ಭರತನು ಯಜ್ಞಗಳನ್ನು ಮಾಡಿದ ಸ್ಥಳವನ್ನು ಅವರು ತಲುಪಿದಾಗ ರಾಜನು ಉದ್ದೇಶಿತ ಬಲಿಪಶುವನ್ನು ಬಿಡುಗಡೆ ಮಾಡುವ ಮೂಲಕ ಕುದುರೆ ಕತ್ಯಾಗವನ್ನು ಆಚರಿಸಿದ್ದಾನೆ ಎಂದು ಲೋಮಾಸ ವಿವರಿಸಿದನು. ಕಪ್ಪು ಬಣ್ಣದ ಕೋಟ್ನೊಂದಿಗೆ ಭವ್ಯವಾದ ಕುದುರೆ. ಅವನು ಮಾರುತನ ಕಥೆಯನ್ನು ತೆರೆದುಕೊಳ್ಳುವಾಗ ರಾಜನ ಕಣ್ಣುಗಳು ಅಗಲವಾದವು. ಲೋಮಾಸನು ರಾಜ ದಶರಥನ ಮುಂದೆ ನಿಂತಾಗ ಅವನು ಪವಿತ್ರ ಭೂಪ್ರದೇಶವನ್ನು ಗೌರವದಿಂದ ನೋಡಿದನು. ಓ ಭರತ ಕುಲದ ಮಗನೇ, ಅವನು ಪ್ರಾರಂಭಿಸಿದನು. ಇದು ಮನುಷ್ಯರು ಕೊನೆಯುಸಿರೆಳೆದು ಸ್ವರ್ಗಕ್ಕೆ ಹೋದ ಸ್ಥಳವಾಗಿದೆ. ಅವನು ಸಾವಿರಾರು ವರ್ಷಗಳ ಹಿಂದೆ ದೊಡ್ಡ ಯಜ್ಞದಲ್ಲಿ ತೊಡಗಿದ್ದಾಗ ತನ್ನ ಆಶೀರ್ವಾದವನ್ನು ಘೋಷಿಸಿದ ಸ್ಥಳವನ್ನು ಸೂಚಿಸಿದನು. ಲೋಮಾಸನು ಅವನನ್ನು ಸುಂದರವಾದ ಸರಸ್ವತಿ ನದಿಯ ದಡಕ್ಕೆ ಕರೆದೊಯ್ಯುತ್ತಿದ್ದಂತೆ ರಾಜನ ಕಣ್ಣುಗಳು ಅಗಲವಾದವು. ಇದು ಪವಿತ್ರ ತೀರ್ಥ ಎಂದು ಲೋಮಾಸ ಹೇಳಿದನು. ಅಲ್ಲಿ ದೇವಿಯು ಭೂಮಿಯಲ್ಲಿ ಕಣ್ಮರೆಯಾದಳು ಮತ್ತು ನಂತರ ಚಮಶೋದ್ದೇಧದಲ್ಲಿ ಮತ್ತೆ ಕಾಣಿಸಿಕೊಂಡಳು. ಲೋಮಾಸನು ತನಗೆ ನಿಷಾದರ ರಾಜ್ಯದ ದ್ವಾರವನ್ನು ತೋರಿಸಿದಾಗ ರಾಜನು ವಿಸ್ಮಯದಿಂದ ನೋಡಿದನು. ಅಲ್ಲಿ ಸರಸ್ವತಿಯು ಅವರ ದ್ವೇಷದಿಂದ ಅಡಗಿಕೊಂಡಿದ್ದಳು ಮತ್ತು ಇಲ್ಲಿ ಇತರ ಪವಿತ್ರ ನದಿಗಳು ಅವಳನ್ನು ಸೇರಿಕೊಂಡಿವೆ. ಲೋಮಾಸ ಮುಂದುವರಿಸಿದನು, ಬರುವ ಎಲ್ಲರಿಗೂ ಆಶೀರ್ವಾದವನ್ನು ತರಲು ಸಮುದ್ರದ ಕಡೆಗೆ ಹರಿಯುತ್ತಿದೆ. ಅವರು ನದಿಯ ದಂಡೆಯ ಉದ್ದಕ್ಕೂ ನಡೆಯುತ್ತಿದ್ದಾಗ ಲೋಪಮುದ್ರನು ಅಗಸ್ತ್ಯನನ್ನು ತನ್ನ ಒಡೆಯನೆಂದು ಒಪ್ಪಿಕೊಂಡಿದ್ದ ಸಿಂಧು ಎಂದು ಕರೆಯಲ್ಪಡುವ ಸ್ಥಳವನ್ನು ಲೋಮಾಸ ತೋರಿಸಿದನು.
ಎಲ್ಲಾ ಪಾಪಗಳನ್ನು ತೆಗೆದುಹಾಕಿದ ಇಂದ್ರನ ನೆಚ್ಚಿನ ಸ್ಥಳವಾದ ಪ್ರಭಾಸನ ಉಲ್ಲೇಖದಿಂದ ರಾಜನ ಕಣ್ಣುಗಳು ಆಶ್ಚರ್ಯದಿಂದ ಹೊಳೆಯುತ್ತಿದ್ದವು. ಮತ್ತು ಅಲ್ಲಿ ಲೋಮಾಸನು ದೂರದ ಪ್ರದೇಶದ ಕಡೆಗೆ ಸನ್ನೆ ಮಾಡಿ, ವಿಶ್ವಪದದ ಪವಿತ್ರ ಭೂಮಿಯು ಗೋಚರಿಸುತ್ತದೆ ಎಂದು ಹೇಳಿದನು. ರಾಜ ಮತ್ತು ಅವನ ಸಹೋದರರು ಲೋಮಾಸನನ್ನು ಹಿಂಬಾಲಿಸಿ ವಿಪಾಸಾ ನದಿಯ ದಡಕ್ಕೆ ಹೋದರು. ಅಲ್ಲಿ ವಸಿಷ್ಠನು ಒಮ್ಮೆ ತನ್ನ ಪುತ್ರರ ದುಃಖದಲ್ಲಿ ತನ್ನನ್ನು ತಾನು ಅದರ ನೀರಿನಲ್ಲಿ ಮುಳುಗಿಸಿಕೊಂಡಿದ್ದನು. ಮತ್ತು ಅವನು ನೀರಿನಿಂದ ಗೆದ್ದಾಗ ಲೋಮಾಸನು ನಗುತ್ತಾ ಹೇಳಿದನು. ಅವನು ಅನಿಯಂತ್ರಿತನಾಗಿದ್ದನು. ರಾಜನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಪವಿತ್ರ ಪ್ರದೇಶವಾದ ಕಾಸ್ವೀರವನ್ನು ನೋಡುತ್ತಿದ್ದನು. ಅಲ್ಲಿ ಆಗಾಗ್ಗೆ ಪವಿತ್ರ ಋಷಿಗಳು ಬರುತ್ತಿದ್ದರು. ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದಾಗ ಅಗ್ನಿ ಮತ್ತು ಕಶ್ಯಪರು ಸಮಾವೇಶವನ್ನು ನಡೆಸಿದ ಸ್ಥಳವನ್ನು ಮತ್ತು ಉತ್ತರದ ಋಷಿಮುನಿಗಳನ್ನು ನಹೂಷನ ಮಗ ಭೇಟಿಯಾದ ಸ್ಥಳವನ್ನು ಲೋಮಾಸ ತೋರಿಸಿದನು. ಮತ್ತು ಅಲ್ಲಿಯೇ ದೂರದ ದ್ವಾರದ ಕಡೆಗೆ ಸನ್ನೆ ಮಾಡಿದ ಆತ ಮಾನಸ ಸರೋವರದ ಪ್ರವೇಶದ್ವಾರ ಎಂದು ಹೇಳಿದನು. ಲೋಮಾಸ ಅವನಿಗೆ ಪ್ರಸಿದ್ಧವಾದ ವಾಟಿಕಂಡದ ಪ್ರದೇಶವನ್ನು ತೋರಿಸಿದಾಗ ರಾಜನ ಹೃದಯವು ಹೆಮ್ಮೆಯಿಂದ ಉಬ್ಬಿಕೊಂಡಿತು. ಅದು ವೀದಾದ ದ್ವಾರದ ಪಕ್ಕದಲ್ಲಿದೆ. ಅವರು ಮುಂದೆ ಸಾಗುತ್ತಿರುವಾಗ ಪ್ರತಿ ಯುಗದಲ್ಲಿ ಇಲ್ಲಿ ಸಂಭವಿಸಿದ ಗಮನಾರ್ಹ ಸಂಗತಿಯ ಬಗ್ಗೆ ಲೋಮಾಸ ಮಾತನಾಡಿದವು. ಉಮಾ ಮತ್ತು ಅವರ ಅನುಯಾಯಿಗಳೊಂದಿಗೆ ಶಿವದೇವರು ಈ ಸ್ಥಳದಲ್ಲಿ ಪ್ರಕಟವಾಗುತ್ತಾನೆ ಮತ್ತು ತಮ್ಮ ಕುಟುಂಬಗಳ ಕಲ್ಯಾಣವನ್ನು ಬಯಸುವ ಜನರು ಅವರು ಹೇಳಿದರು. ಚೈತ್ರ ತಿಂಗಳಲ್ಲಿ ಯಜ್ಞಗಳಿಂದ ದೊಡ್ಡ ಬಿಲ್ಲು ಪಿನಾಕವನ್ನು ಹೊಂದಿರುವವರನ್ನು ಸಮಾಧಾನಪಡಿಸಿ ಲೋಮಾಸ ಅವರಿಗೆ ವಸಿಷ್ಠ ಮತ್ತು ಅವರ ಪತ್ನಿ ಅರುಂಧತಿ ಶಾಂತಿಯನ್ನು ಕಂಡ ಉಜಾನಕ ಎಂಬ ಪವಿತ್ರ ತೀರ್ಥವನ್ನು ತೋರಿಸಿದಾಗ ರಾಜನ ಕಣ್ಣುಗಳು ಭಕ್ತಿಯಿಂದ ಭಾರವಾದವು. ಅವರು ತಮ್ಮ ಪ್ರಯಾಣದ ಅಂತ್ಯವನ್ನು ತಲುಪಿದ ಬೇಸಿಗೆಯ ಬಿಸಿಲಿನಲ್ಲಿ ರಾಜ ಉಸಿನಾರನ್ನು ತನ್ನ ಸಿಂಹಾಸನದ ಮೇಲೆ ತನ್ನ ಪರಿಚಾರಕರಿಂದ ಸುತ್ತುವರಿದಿದ್ದನು. ಹತ್ತಿರದ ಮರದ ಮೇಲೆ ಒಂದು ಭವ್ಯವಾದ ಗಿಡುಗ ಕುಳಿತಿತ್ತು. ಅದರ ಚುಚ್ಚುವ ನೋಟವು ರಾಜನ ಮೇಲೆ ಗಾಢವಾಗಿ ನಿಂತಿತ್ತು. ಗಿಡುಗವು ಧ್ವನಿಯಲ್ಲಿ ಮಾತನಾಡುತ್ತಾ ದೇಶದಾದ್ಯಂತ ಪ್ರತಿಧ್ವನಿಸಿತು. ಭೂಮಿಯ ಎಲ್ಲಾ ರಾಜರು ನಿಮ್ಮನ್ನು ಧಾರ್ಮಿಕ ಆಡಳಿತಗಾರನಂತೆ ಪ್ರತಿನಿಧಿಸುತ್ತಾರೆ. ಓ ರಾಜಕುಮಾರನೇ, ಶಾಸನದಿಂದ ಅನುಮೋದಿಸದ ಕೃತ್ಯವನ್ನು ಮಾಡಲು ನೀನು ಏಕೆ ನಿಲ್ಲಿಸಿದ್ದೀಯಾ? ಆ ಗಿಡುಗದ ಮಾತುಗಳನ್ನು ಕೇಳುವಾಗ ರಾಜನ ಕಣ್ಣುಗಳು ಅಗಲವಾದವು. ಆ ಹಕ್ಕಿ ಕೇವಲ ಸಾಮಾನ್ಯ ಪ್ರಾಣಿಯಲ್ಲ, ಅದು ದೈವಿಕ ಬುದ್ಧಿಯಿಂದ ತುಂಬಿದೆ ಎಂದು ಅವನಿಗೆ ತಿಳಿದಿತ್ತು. ಗಿಡುಗವು, ನಾನು ಹಸಿವಿನಿಂದ ಬಳಲುತ್ತಿದ್ದೇನೆ. ನನ್ನ ಆಹಾರಕ್ಕಾಗಿ ದೇವರು ನೇಮಿಸಿದ್ದನ್ನು ನೀನು ನನ್ನಿಂದ ಕಸಿದುಕೊಳ್ಳುವುದಿಲ್ಲವೇ? ತನ್ನ ಮುಂದೆ ನಡುಗುತ್ತಿದ್ದ ಪಾರಿವಾಳವನ್ನು ನೋಡುವಾಗ ರಾಜನ ಹೃದಯವು ಕರುಣೆಯಿಂದ ಉಬ್ಬಿಕೊಂಡಿತು. ನಾನು ಅದನ್ನು ನಿನಗೆ ಒಪ್ಪಿಸದೇ ಇರುವುದು ನಿನಗೆ ಏಕೆ ಕಾಣುತ್ತಿಲ್ಲ? ಅದರ ಕಣ್ಣುಗಳು ತೀವ್ರವಾಗಿ ಮಿನುಗುತ್ತಿದ್ದವು. ಗಿಡುಗ ಕೇಳಿದ, ಆದ್ದರಿಂದ ಅದನ್ನು ತ್ಯಜಿಸುವುದು ಖಂಡನೀಯ. ತನ್ನ ಆಯ್ಕೆಗಳನ್ನು ತೂಗುತ್ತಿರುವಾಗ ರಾಜನ ಮನಸ್ಸು ಧಾವಿಸುತ್ತಿತ್ತು. ಪಾರಿವಾಳವನ್ನು ಉಳಿಸಿಕೊಳ್ಳುವುದು ಉದಾತ್ತ ಕಾರ್ಯ ಎಂದು ಅವನಿಗೆ ತಿಳಿದಿತ್ತು. ಆದರೆ ಅದು ಯಾವ ಬೆಲೆಗೆ? ಇದರರ್ಥ ತನ್ನ ಸದ್ಗುಣವನ್ನು ತ್ಯಾಗ ಮಾಡುವುದು ಎಂದಲ್ಲವೇ? ಗಿಡುಗ ತನ್ನ ಮಾತುಗಳನ್ನು ಒತ್ತಿ ಬುದ್ಧಿವಂತಿಕೆಯಿಂದ ತೊಟ್ಟಿಕ್ಕಿತು. ಮನುಷ್ಯನು ತನಗೆ ಅತ್ಯಂತ ಪ್ರಿಯವಾದದ್ದನ್ನು ತ್ಯಜಿಸಿದ ನಂತರವೂ ದೀರ್ಘಕಾಲ ಬದುಕಬಲ್ಲನು. ಆದರೆ ಆಹಾರದಿಂದ ದೂರವಾದ ನಂತರ ಅವನು ಹಾಗೆ ಮಾಡಲು ಸಾಧ್ಯವಿಲ್ಲ. ಗಿಡುಗದ ತರ್ಕವನ್ನು ಕೇಳುತ್ತಿದ್ದಂತೆ ರಾಜನ ಕಣ್ಣುಗಳು ವಿಶಾಲವಾದವು. ಇದು ಕೇವಲ ಒಂದು ಹಕ್ಕಿಗೆ ಆಹಾರ ನೀಡುವ ವಿಷಯವಲ್ಲ, ಆದರೆ ಬ್ರಹ್ಮಾಂಡದ ಕ್ರಮವನ್ನು ಎತ್ತಿಡಿಯುವ ವಿಷಯ ಎಂದು ಅವನಿಗೆ ತಿಳಿದಿತ್ತು. ರಾಜನ ಆಲೋಚನೆಗಳು ಗಿಡುಗದ ಮುಂದಿನ ಮಾತುಗಳಿಂದ ಅಡ್ಡಿಯಾದವು. ಆದರೆ ಓ ರಾಜಕುಮಾರ, ನೀನು ಅನೇಕ ಜೀವಗಳನ್ನು ರಕ್ಷಿಸುವುದಿಲ್ಲ. ಮತ್ತೊಂದು ಸದ್ಗುಣದ ಹಾದಿಯಲ್ಲಿ ನಿಲ್ಲುವ ಸದ್ಗುಣವು ಖಂಡಿತವಾಗಿಯೂ ಯಾವುದೇ ಸದ್ಗುಣವಲ್ಲ, ಆದರೆ ವಾಸ್ತವದಲ್ಲಿ
ಅದು ಅನ್ಯಾಯವಾಗಿದೆ. ನಿರ್ಧಾರ ತೆಗೆದುಕೊಳ್ಳಲು ಹೆಣಗಾಡುತ್ತಿರುವಾಗ ರಾಜನ ಮನಸ್ಸು ಸಂದೇಶದ ಭಾವನೆಗಳಿಂದ ಆವರಿಸಿತ್ತಿಗಿಡುಗದ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಬುದ್ಧಿವಂತಿಕೆ ಮತ್ತು ಸದ್ಗುಣದ ಪರಿಮಳವನ್ನು ಹೊತ್ತವು. ರಾಜನು ತನ್ನ ಮುಂದಿನ ಕ್ರಮದ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಬೇಕೆಂದು ಅರಿತನು. ಅವನು ಪಾರಿವಾಳವನ್ನು ನೋಡಿದನು. ಅದರ ಕಣ್ಣುಗಳು ಕರುಣೆಗಾಗಿ ಬೇಡಿಕೊಂಡುವು ಮತ್ತು ನಂತರ ಗಿಡುಗದ ಕಡೆಗೆ ತಿರುಗಿತು. ಓ ಪಕ್ಷಿಗಳ ಅತ್ಯುತ್ತಮ, ಅವನು ಹೇಳಿದನು, ನೀನು ತುಂಬಾ ಒಳ್ಳೆಯ ಪದಗಳನ್ನು ಮಾತನಾಡುತ್ತಿರುವಾಗ ನಾನು ನಿನ್ನನ್ನು ಪಕ್ಷಿಗಳ ರಾಜನಾದ ಸುಪರ್ಣ ಎಂದು ಭಾವಿಸುತ್ತೇನೆ. ನಾನು ನಿಜವಾಗಿಯೂ ಇಂದ್ರವೋ ಸದ್ಗುಣಶೀಲ ರಾಜ ಎಂದು ಗಿಡುಗ ಉತ್ತರಿಸಿದಾಗ ರಾಜನ ಅನುಮಾನವು ದೃಢವಾಯಿತು. ಸತ್ಯವು ಅರಸನಿಗೆ ತಿಳಿಯುತ್ತಿದ್ದಂತೆ ಗಾಳಿಯು ಪಾರಮಾರ್ಥಿಕ ಶಕ್ತಿಯಿಂದ ತುಂಬಿತ್ತು. ದೇವರುಗಳೇ ತನ್ನನ್ನು ಪರೀಕ್ಷಿಸಿದ್ದಾರೆ ಮತ್ತು ತನ್ನ ಸದ್ಗುಣವನ್ನು ಅವರದೇ ಆದ ವಿರುದ್ಧ ಅಳೆಯಲಾಗುತ್ತದೆ ಎಂದು ಅವನು ಅರಿತುಕೊಂಡರೇನು ನಡೆಯುತ್ತಿದೆ ಎಂಬುದರ ಸಂಪೂರ್ಣ ಅರ್ಥವನ್ನು ಅರಿತುಕೊಂಡ ರಾಜನ ಮನಸ್ಸು ತಲ್ಲಣಿಸಿತು. ತಾನು ತನ್ನ ಸದ್ಗುಣ ಮತ್ತು ರಕ್ಷಣೆ ಬಯಸುವವರ ಜೀವನದ ನಡುವೆ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಅವನಿಗೆ ತಿಳಿದಿತ್ತು. ಪೆನ್ನಿನ ಮರಗಳ ಸುವಾಸನೆಯಿಂದ ಗಾಳಿ ಸಿಹಿಯಾಗಿದ್ದ ದೂರದ ದೇಶದಲ್ಲಿ ಉದ್ದಲಕನ ಮಗ ಶ್ವೇತಕೇತು ಎಂಬ ಯುವಕ ವಾಸಿಸುತ್ತಿದ್ದನು. ಪವಿತ್ರ ಮಂತ್ರಗಳಲ್ಲಿ ಪರಿಣಿತನಾಗಿ ಅವನ ಖ್ಯಾತಿಯು ದೂರದವರೆಗೆ ಹರಡಿತು ಮತ್ತು ಜನರು ಆಗಾಗ್ಗೆ ಆತ್ಮದ ವಿಷಯಗಳ ಬಗ್ಗೆ ಅವನ ಮಾರ್ಗದರ್ಶನವನ್ನು ಪಡೆಯುತ್ತಿದ್ದರು. ಒಂದು ದಿನ ಆಶ್ರಮದಲ್ಲಿ ಧ್ಯಾನ ಮಾಡುವಾಗ ಅವನು ಸರಸ್ವತಿ ದೇವಿಯನ್ನು ಅವಳ ಮಾನವ ರೂಪದಲ್ಲಿ ನೋಡಿದನು. ವಿನಮ್ರ ಹೃದಯದಿಂದ ಶ್ವೇತಕೇತು ಅವಳ ಆಶೀರ್ವಾದವನ್ನು ಕೋರಿದನು. ನನಗೆ ಮಾತಿನ ಉಡುಗೊರೆಯನ್ನು ನೀಡಲಿಕ್ಕೆ ದುಷ್ಟವಶಾತ್ ಶ್ವೇತಕೇತುವಿನ ಚಿಕ್ಕಪ್ಪ ಅಷ್ಟಾವಕ್ರನು, ಅವನ ತಾಯಿ ಸುಜಾತ ಮತ್ತು ತಂದೆ ಶಾಸ್ತ್ರಗಳನ್ನು ಕರಗತ ಮಾಡಿಕೊಂಡ ಪ್ರಸಿದ್ಧ ಋಷಿಯಾದ ಕಹೋಡನ ಮಗನಾಗಿ ಜನಿಸಿದನು. ಆದಾಗ್ಯೂ ಕಹೋಡನು ಪವಿತ್ರ ಗ್ರಂಥಗಳನ್ನು ಗಟ್ಟಿಯಾಗಿ ಓದುತ್ತಿದ್ದಂತೆ ಹುಟ್ಟಲಿರುವ ಮಗನಾದ ಅಷ್ಟವಕ್ರನು ಅವನನ್ನು ಸರಿಪಡಿಸಿ, ತಂದೆಯೇ, ನಿನ್ನ ಓದುವಿಕೆಯು ತಪ್ಪಾಗಿದೆ ಎಂದು ಹೇಳಿದನು. ಈ ಅಪರಿಪೂರ್ಣತೆಯಿಂದ ಕೋಪಗೊಂಡ ಕಹೋಡನು ತನ್ನ ಮಗನನ್ನು ಶಾಪಿಸಿದನು. ನೀನು ಗರ್ಭದಲ್ಲಿಯೂ ಈ ರೀತಿ ಮಾತನಾಡುವುದರಿಂದ ನಿನ್ನ ದೇಹದ 8 ಭಾಗಗಳಲ್ಲಿ ವಕ್ರನಾಗಿರುವ ಅಷ್ಟವಕ್ರನು ತಿರುಚಿದ ರೂಪದೊಂದಿಗೆ ಜನಿಸಿದನು. ಆದರೆ ಅವನ ಮನಸ್ಸು ತೀಕ್ಷ್ಣ ಮತ್ತು ಜಿಜ್ಞಾಸೆಯಿಂದ ಕೂಡಿತ್ತು. ಅವನು ದೊಡ್ಡವನಾದಂತೆ ಅವನ ಚಿಕ್ಕಪ್ಪ ಶ್ವೇತಕೇತು ಅವನೊಂದಿಗೆ ಸ್ನೇಹ ಬೆಳೆಸಿದನು ಮತ್ತು ಅವರು ಒಟ್ಟಾಗಿ ಪವಿತ್ರ ಸಿದ್ಧಾಂತದ ಬಗ್ಗೆ ಉತ್ಸಾಹಭರಿತ ಚರ್ಚೆಗಳಲ್ಲಿ ತೊಡಗುತ್ತಿದ್ದರು. ಆದಾಗ್ಯೂ ಅಷ್ಟಾವಕ್ರಮ ಜನನದ ಬಗ್ಗೆ ಸತ್ಯವು ಅವನಿಂದ ಮರೆಮಾಚಲ್ಪಟ್ಟಿತು. ಅವನ ತಂದೆ ವಾಸ್ತವವಾಗಿ ಕಹೋಡ ಒಂದಿನಿಂದ ವಿವಾದದಲ್ಲಿ ಸೋಲಿಸಲ್ಪಟ್ಟನು ಮತ್ತು ತರುವಾಯ ಮುಳುಗಿ ಹೋದನು. ವರ್ಷಗಳು ಕಳೆದವು ಮತ್ತು ಅಷ್ಟಾವಕ್ರನು ತನ್ನ 12ನೇ ವರ್ಷವನ್ನು ತಲುಪಿದನು. ಒಂದು ದಿನ ತನ್ನ ತಂದೆಯ ಮಡಿಲಲ್ಲಿ ಕುಳಿತಿದ್ದಾಗ ಶ್ವೇತಕೇತು ಅವನಿಗೆ ಕ್ರೂರವಾಗಿ ತಿಳಿಸಿದನು, ಇದು ನಿನ್ನ ತಂದೆಯ ಮಡಿಲಲ್ಲ. ಈ ಬಹಿರಂಗಪಡಿಸುವಿಕೆಯು ಅಷ್ಟಾವಕ್ರನ ಹೃದಯವನ್ನು ಕತ್ತಾರೆಯಂತೆ ಚುಚ್ಚಿತು ಮತ್ತು ಅವನು ತೀವ್ರವಾಗಿ ಅಳುತ್ತಿದ್ದನು. ಅವನ ತಾಯಿ ಸುಜಾತನಿಂದ ಉತ್ತರಗಳನ್ನು ಕೋರಿ ಅವಳು ಅವನ ಜನನದ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸಿದರು. ಅವನ ನಿಜವಾದ ತಂದೆ ಕಹೋಡ ಅಷ್ಟಾವಕ್ರನ ಹೃದಯವು ಕೋಪ ಮತ್ತು ದುಃಖದಿಂದ ಉಬ್ಬಿಕೊಂಡಿತು. ಆದರೆ ಅವನು ಹಿಂದಿನದರ ಬಗ್ಗೆ ಯೋಚಿಸದಿರಲು ನಿರ್ಧರಿಸಿದನು. ಬದಲಿಗೆ ಅವನು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಬಯಸಿದನು. ಇದು ಅವನನ್ನು ರಾಜ ಜನಕನ ಭವ್ಯವಾದ ತ್ಯಾಗಕ್ಕೆ ಕಾರಣವಾಯಿತು. ಅವನ ಚಿಕ್ಕಪ್ಪ ಶ್ವೇತಕೇತು ಜೊತೆಗೆ ಅಷ್ಟಾವಕ್ರನು ಭವ್ಯವಾದ ಕಾರ್ಯಕ್ರಮಕ್ಕೆ ಆಗಮಿಸಿದನು. ಅಲ್ಲಿ ಅವರು ವರ್ಷಗಳ ಹಿಂದೆ ಕಹೋಡನನ್ನು ಸೋಲಿಸಿದ ಒಂದಿನಿಂದ ಸವಾಲನ್ನು ಎದುರಿಸಿದರು. ಅಷ್ಟಾವಕ್ರನು ತನ್ನ ದೃಷ್ಟಿಯಲ್ಲಿ ತೀವ್ರ ದೃಢ ನಿಶ್ಚಯದಿಂದ ರಾಜನನ್ನು ಉದ್ದೇಶಿಸಿ ಹೀಗೆ ಹೇಳಿದನು, ಓ
ಮಹಾರಾಜನೇ, ನಾನು ಈ ಪವಿತ್ರ ಚರ್ಚೆಯಲ್ಲಿ ಭಾಗವಹಿಸಲು ಬಂದಿದ್ದೇನೆ. ಯಾರ ಜ್ಞಾನವು ಶ್ರೇಷ್ಠವಾದುದು ಎಂದು ನೋಡೋಣ, ನನ್ನದು ಅಥವಾ ವಂಡಿನದು. ಎರಡು ಪ್ರತಿಭಾವಂತ ಮನಸ್ಸುಗಳ ನಡುವಿನ ಮಹಾಕಾವ್ಯದ ಮುಖಾಮುಖಿಯ ವೇದಿಕೆಯನ್ನು ಸಿದ್ಧಪಡಿಸಲಾಯಿತು. ಪವಿತ್ರ ಸಿದ್ಧಾಂತ ಮತ್ತು ಶಾಸ್ತ್ರಗಳು ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡುತ್ತಿದ್ದು, ಚರ್ಚೆಯು ತೆರೆದುಕೊಳ್ಳುತ್ತಿದ್ದಂತೆ ಅಷ್ಟಾವಕ್ರನ ಮಾತುಗಳು ಬುದ್ಧಿವಂತಿಕೆಯಿಂದ ಕೂಡಿದವು ಮತ್ತು ಅವನ ವಾದಗಳು ಕ್ಷೌರದಷ್ಟೇ ತೀಕ್ಷ್ಣವಾಗಿದ್ದವು. ವಾಂಡಿನ್ ವಿಜ್ಞಾನದಲ್ಲಿ ಚೆನ್ನಾಗಿ ಪರಿಣಿತರಾಗಿದ್ದರೂ ಉರಿಯುತ್ತಿರುವ ಮರುಭೂಮಿಯಲ್ಲಿ ಅಷ್ಟಾವಕ್ರ ಮತ್ತು ಅವನ ಸಹಚರರು ರಾಜ ಜನಕನ ಭವ್ಯವಾದ ಯಜ್ಞ ಸಮಾರಂಭಕ್ಕೆ ಸಾಕ್ಷಿಯಾಗಲು ಉತ್ಸುಕರಾಗಿ ಮಿಥಿಲಾ ರಾಜ್ಯದ ಕಡೆಗೆ ಪ್ರಯಾಣಿಸಿದರು. ಅವರು ಪ್ರವೇಶದ್ವಾರವನ್ನು ಸಮೀಪಿಸುತ್ತಿದ್ದಂತೆ ಒಂದು ನಿರ್ದಿಷ್ಟ ವಯಸ್ಸಿಗಿಂತ ಮೇಲ್ಪಟ್ಟ ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶಿಸಲು ಅನುಮತಿಸುವ ಕಟ್ಟುನಿಟ್ಟಾದ ನಿಯಮಗಳನ್ನು ಉಲ್ಲೇಖಿಸಿ ಕಠಿಣ ಕಾವಲುಗಾರನು ಅವರ ಮಾರ್ಗವನ್ನು ತಡೆದನು. ಕಾವಲುಗಾರನ ನಿರಾಕರಣೆಯಿಂದ ದಿಗ್ಭ್ರಮೆಗೊಳ್ಳದ ಅಷ್ಟಾವಕ್ರರು ಎದ್ದು ನಿಂತು, ನಾವು ಬುದ್ಧಿವಂತಿಕೆಯಲ್ಲಿ ವೃದ್ಧರಾಗಿದ್ದೇವೆ, ಕೇವಲ ವರ್ಷಗಳು ಮಾತ್ರವಲ್ಲ, ನಾವು ಪವಿತ್ರ ಪ್ರತಿಜ್ಞೆಗಳನ್ನು ಮಾಡಿದ್ದೇವೆ, ವೈದಿಕ ಸಿದ್ಧಾಂತವನ್ನು ಕರಗತ ಮಾಡಿಕೊಂಡಿದ್ದೇವೆ ಮತ್ತು ನಮ್ಮ ಭಾವೋದ್ರೇಕಗಳನ್ನು ನಿಗ್ರಹಿಸಿಕೊಂಡಿದ್ದೇವೆ. ನಮ್ಮ ಜ್ಞಾನವು ವಯಸ್ಸಿಗೆ ಬದ್ಧವಾಗಿಲ್ಲ ಎಂದು ಘೋಷಿಸಿದನು. ಸಂಶಯವುಳ್ಳ ಆದರೆ ಕುತೂಹಲಭರಿತನಾದ ಕಾವಲುಗಾರನು ಅಷ್ಟಾವಕ್ರನನ್ನು ಒಂದು ಪದ್ಯದ ಮೂಲಕ ಪರಮಾತ್ಮನ ಬಗೆಗಿನ ತನ್ನ ತಿಳುವಳಿಕೆಯನ್ನು ಪ್ರದರ್ಶಿಸಲು ಕೇಳಿದನು. ಅಷ್ಟಾವಕ್ರನು ಮುಗುಣಕ್ಕೂ ಒಂದು ಪ್ರಾಚೀನ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸಿದನು. ಅದರ ಒಂದೇ ಅಕ್ಷರವು ಬಹುಮುಖಿ ಅರ್ಥಗಳಲ್ಲಿ ಹೊರಹೊಮ್ಮಿತು. ಅದು ವಾರ್ಡನನ್ನು ದಿಗ್ಭ್ರಮೆಗೊಳಿಸಿತು. ನಿಜವಾದ ಬೆಳವಣಿಗೆಯನ್ನು ದೈಹಿಕ ಬೆಳವಣಿಗೆಯಿಂದ ಮಾತ್ರ ಅಳೆಯಲು ಸಾಧ್ಯವಿಲ್ಲ ಎಂದು ಅಷ್ಟಾವಕ್ರನು ವಿವರಿಸಿದನು. ಮರವು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಫಲವನ್ನು ನೀಡಬಹುದು. ಆದರೆ ಬೂದು ಕೂದಲನ್ನು ಹೊಂದಿರುವ ಮರವು ಖಾಲಿ ತಲೆಯದ್ದಾಗಿರಬಹುದು. ಸ್ವತಃ ಪ್ರಭಾವಿತನಾಗಿದ್ದ ಕಾವಲುಗಾರನು ರಾಜನ ಆದೇಶಗಳು ಮತ್ತು ವಂಡಿನ ಅಧಿಕಾರವನ್ನು ಉಲ್ಲೇಖಿಸಿ ಅವರನ್ನು ಹಾದು ಹೋಗಲು ನಿರಾಕರಿಸಿದನು. ಅಷ್ಟಾವಕ್ರನು ವಿಚಲಿತರಾಗದೆ ರಾಜ ಜನಕನೊಂದಿಗೆ ಸಭಿಕರನ್ನು ವಿನಂತಿಸಿದನು. ಅವರ ಆಗಮನದ ಬಗ್ಗೆ ವಂಡಿಗೆ ತಿಳಿಸುವಂತೆ ಕೇಳಿಕೊಂಡನು. ಅಷ್ಟಾವಕ್ರನ ಧೈರ್ಯದಿಂದ ಕುತೂಹಲಗೊಂಡ ರಾಜನು ಅವನನ್ನು ಭೇಟಿಯಾಗಲು ಒಪ್ಪಿಕೊಂಡನು. ಅವರು ಆಸ್ಥಾನವನ್ನು ಪ್ರವೇಶಿಸಿದಾಗ ಅಷ್ಟಾವಕ್ರನು ರಾಜನನ್ನು ಉದ್ದೇಶಿಸಿ, ಓ ಪರಾಕ್ರಮಶಾಲಿ ದೊರೆ, ನಾನು ನಿನ್ನ ಯಜ್ಞಕ್ಕೆ ಸಾಕ್ಷಿಯಾಗಲು ಬಂದಿದ್ದೇನೆ ಮತ್ತು ವಿದ್ವಾಂಸರೊಂದಿಗೆ ವಿವಾದದಲ್ಲಿ ತೊಡಗುತ್ತೇನೆ. ನಾನು ನನ್ನ ಯೋಗ್ಯತೆಯನ್ನು ಸಾಬೀತುಪಡಿಸಬಹುದೇ? ಅಷ್ಟಾವಕ್ರನ ಆತ್ಮವಿಶ್ವಾಸದಿಂದ ಸಂತೋಷಗೊಂಡ ರಾಜನು 30 ವಿಭಾಗಗಳು, 12 ಭಾಗಗಳು, 24 ಕೀಲುಗಳು ಮತ್ತು 360 ಕಡ್ಡಿಗಳನ್ನು ಹೊಂದಿರುವ ಪವಿತ್ರ ಚಕ್ರದ ಬಗ್ಗೆ ತನ್ನ ಜ್ಞಾನವನ್ನು ಪ್ರದರ್ಶಿಸಲು ಕೇಳಿಕೊಂಡನು. ಅಷ್ಟಾವಕ್ರನು, ಸದಾ ಚಲಿಸುವ ಚಕ್ರವು ನಿಮ್ಮನ್ನು ರಕ್ಷಿಸಲಿ ಎಂದು ಉತ್ತರಿಸಿದನು ಮತ್ತು ಒಗಟುಗಳ ಸರಣಿಯನ್ನು ಪ್ರಾರಂಭಿಸಿದನು. ಪ್ರತಿಯೊಂದು ಕೊನೆಯದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿದೆ. ಅಷ್ಟಾವಕ್ರನ ಬುದ್ಧಿವಂತಿಕೆ ಮತ್ತು ಜ್ಞಾನದಿಂದ ಪ್ರಭಾವಿತನಾದ ರಾಜನು ರಥಚಾಲಕನಂತೆ ಗಾಳಿಯಲ್ಲಿ ಸವಾರಿ ಮಾಡಿದ ದೇವರನ್ನು ಮತ್ತು ಅವನು ಯಾವ ಜೀವಿಗಳನ್ನು ಪಡೆದನು ಎಂಬುದನ್ನು ಗುರುತಿಸಲು ಕೇಳಿಕೊಂಡನು. ಅಷ್ಟಾವಕ್ರನು ದೇವರು ಇಂದ್ರ ಮತ್ತು ಅವನ ಮಕ್ಕಳು ಸೂರ್ಯ ಮತ್ತು ಚಂದ್ರ ಎಂದು ಉತ್ತರಿಸಿದನು. ನಂತರ ರಾಜನು ಮತ್ತೊಂದು ಒಗಟನ್ನು ಮುಂದಿಟ್ಟನು. ನಿದ್ದೆ ಮಾಡುವಾಗ ಯಾವುದು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದಿಲ್ಲ, ಹುಟ್ಟಿದಾಗಲೂ ಯಾವುದು ಚಲಿಸುವುದಿಲ್ಲ, ಯಾವುದಕ್ಕೆ ಹೃದಯವಿಲ್ಲ ಮತ್ತು ಯಾವುದು ವೇಗವನ್ನು ಹೆಚ್ಚಿಸುತ್ತದೆ. ಅಷ್ಟಾವಕ್ರನು ಸಾದೃಶ್ಯಗಳ ಸರಣಿಯೊಂದಿಗೆ ಪ್ರತಿಕ್ರಿಯಿಸಿದನು. ಪ್ರತಿಯೊಬ್ಬರೂ ಕೊನೆಯವರಿಗಿಂತ ಹೆಚ್ಚು ಬುದ್ಧಿವಂತರಾಗಿದ್ದರು. ಅಷ್ಟಾವಕ್ರನ ಭಾಷೆಯ ಪಾಂಡಿತ್ಯ ಮತ್ತು ತನ್ನ ಕಾಲುಗಳ ಮೇಲೆ ಯೋಚಿಸುವ ಸಾಮರ್ಥ್ಯದಿಂದ ರಾಜನು ಆಶ್ಚರ್ಯಚಕಿತನಾದನು. ಅವನು, ನೀನು ಸಾಮಾನ್ಯ ಹುಡುಗನಲ್ಲ, ನಾನು ನಿನಗೆ ಸಮಾರಂಭಕ್ಕೆ ಪ್ರವೇಶವನ್ನು ನೀಡುತ್ತೇನೆ, ವಂಡಿ ನಿನಗಾಗಿ ಕಾಯುತ್ತಿದ್ದಾನೆ ಎಂದು ಘೋಷಿಸಿದನು.
ಸಾಟಿಯಿಲ್ಲದ ಶಕ್ತಿಯ ದೊರೆಗಳು ಒಟ್ಟುಗೂಡಿದ ರಾಜರ ಮಹಾಸಭೆಯಲ್ಲಿ ಅಷ್ಟಾವಕ್ರನು ಅಸಾಧಾರಣ ಉಪಸ್ಥಿತಿಯಾಗಿ ಎದ್ದು ನಿಂತನು. ಅವನು ವಿವಾದದ ಸ್ವಯಂಘೋಷಿತ ಮಾಸ್ಟರ್ ವಂಡಿನನ್ನು ಹುಡುಕಿದನು, ಆದರೆ ಅವನ ಎದುರಾಳಿಯು ನಿಗೂಢವಾಗಿ ಉಳಿದನು. ವಿಶಾಲವಾದ ನೀರಿನಲ್ಲಿ ಸಲೀಸಾಗಿ ಚಲಿಸುವ ಹಂಸದಂತೆ ತಡೆಯಲಾಗದ ಅಷ್ಟಾವಕ್ರನು ಘೋಷಿಸಿದನು, ನಾನು ಉರಿಯುತ್ತಿರುವ ಬೆಂಕಿಯಂತೆ ತಡೆಯಲಾಗದ ಮತ್ತು ಪಟ್ಟುಬಿಡದವನು. ಓ ವಂಡಿನ್, ನಿನಗೆ ನನ್ನೊಂದಿಗೆ ವೇಗವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಬ್ಬರು ಎದುರಾಳಿಗಳು ತಮ್ಮ ಬೌದ್ಧಿಕ ದ್ವಂದ್ವಯುದ್ಧವನ್ನು ಪ್ರಾರಂಭಿಸಿದಾಗ ಸಭೆಯು ತನ್ನ ಉಸಿರನ್ನು ಹಿಡಿದಿಟ್ಟುಕೊಂಡಿತು. ಅಷ್ಟಾವಕ್ರನು ಸಭೆಯಲ್ಲಿ ಗುಡುಗಿದನು. ಅವನ ಮಾತುಗಳು ಜನಕನ ಭವ್ಯವಾದ ತ್ಯಾಗದ ಸಭಾಂಗಣಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು ಎಂದು ಲೋಮಾಸ ವಿವರಿಸಿದ್ದಾನೆ. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಲು ನಿಮಗೆ ಧೈರ್ಯವಿದೆಯೇ? ಅಷ್ಟಾವಕ್ರನು ವಂಡಿನೇ ಸವಾಲು ಹಾಕಿದನು. ತನ್ನ ಸ್ವಂತ ಸಾಮರ್ಥ್ಯಗಳಲ್ಲಿ ಆತ್ಮವಿಶ್ವಾಸ ಹೊಂದಿದ ಅವನು, ಒಂದು ಬೆಂಕಿ ಪ್ರಕಾಶಮಾನವಾಗಿ ಉರಿಯುತ್ತದೆ, ಒಂದು ಸೂರ್ಯ ಹೊಳೆಯುತ್ತದೆ ಮತ್ತು ಒಬ್ಬ ನಾಯಕ ಇಂದ್ರ ಎಲ್ಲಾ ಶತ್ರುಗಳನ್ನು ಜಯಿಸುತ್ತಾನೆ. ಚರ್ಚೆಯು ಉಲ್ಬಣಗೊಳ್ಳುತ್ತಿದ್ದಂತೆ ಇಬ್ಬರು ಎದುರಾಳಿಗಳು ಹೊಡೆದಾಟಗಳನ್ನು ನಡೆಸಿದರು. ಇಬ್ಬರೂ ಪರಸ್ಪರರ ವಾದಗಳನ್ನು ನಿಖರವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಎದುರಿಸಿದರು. ಅಷ್ಟಾವಕ್ರನು ಜೀವನದ ವಿವಿಧ ಅಂಶಗಳಲ್ಲಿ ಸಂಖ್ಯೆಗಳು ಮಹತ್ವವನ್ನು ಹೊಂದಿವೆ ಎಂದು ಪ್ರತಿಪಾದಿಸಿದರು. ಬ್ರಾಹ್ಮಣರಿಗೆ 4 ಆಶ್ರಮಗಳು, ತ್ಯಾಗ ಮಾಡುವ 4 ಆದೇಶಗಳು ಮತ್ತು 4 ಪ್ರಮುಖ ಅಂಕಗಳು. ವಂಡಿನ್ ತನ್ನದೇ ಆದ ಉದಾಹರಣೆಗಳೊಂದಿಗೆ ಪ್ರತಿದಾಳಿ ನಡೆಸಿದರು. 5 ಬೆಂಕಿ, 5 ಮೀಟರ್ ಮತ್ತು 5 ಪವಿತ್ರ ನದಿಗಳು. ಬುದ್ಧಿವಂತಿಕೆಯ ಯುದ್ಧವು ಮುಂದುವರಿಯಿತು. ಪ್ರತಿ ಎದುರಾಳಿಯು ಇನ್ನೊಂದನ್ನು ಮೀರಿಸಲು ಪ್ರಯತ್ನಿಸುತ್ತಿದ್ದನು. ಅಷ್ಟಾವಕ್ರನು ಪವಿತ್ರ ಬೆಂಕಿಯನ್ನು ಸ್ಥಾಪಿಸುವಲ್ಲಿ 6 ಹಸುಗಳನ್ನು ಉಪದಾನವೆಂದು ಹೇಳಿದನು. ಆದರೆ ವಂಡಿನ್ 7 ಸಾಕು ಪ್ರಾಣಿಗಳು ಮತ್ತು 7 ಕಾಡು ಪ್ರಾಣಿಗಳನ್ನು ಹೊಂದಿದ್ದನು. ಸಂಖ್ಯೆಗಳ ಆಟವು ಮುಂದುವರಿಯಿತು. 2 ಕಡೆಯವರು 1 ಇಂಚು ಸಹ ನೀಡಲಿಲ್ಲ. 12 ತಿಂಗಳುಗಳು ವರ್ಷವನ್ನು ರಚಿಸಿದವು. 12 ಅಕ್ಷರಗಳು ಮೀಟರ್, ಜಗತ್ತಿಯ 1 ಅಡಿ ಮತ್ತು 12 ಆದಿತ್ಯರು ಸ್ವರ್ಗದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಚರ್ಚೆಯು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಎಂದು ತೋರುತ್ತಿದ್ದಂತೆ ವಂಡಿನ್ ಮೌನವಾದನು. ತನ್ನ ಪ್ರತಿದಾಳಿಗಳನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಅಷ್ಟಾವಕ್ರನು ಪದ್ಯದ ಕೊನೆಯ ಭಾಗವನ್ನು ಒದಗಿಸಿದನು. 13ನೇ ಚಂದ್ರಳ ದಿನವನ್ನು ಮಂಗಳಕರವೆಂದು ಭೂಮಿಯ ಮೇಲಿನ 13 ದ್ವೀಪಗಳು ಮತ್ತು ಕೇಸಿಯ ಅಧ್ಯಕ್ಷತೆಯಲ್ಲಿ 13 ತ್ಯಾಗಗಳನ್ನು ಬಹಿರಂಗಪಡಿಸಿದನು. ಸಭೆಯು ಪ್ರಕ್ಷುಬ್ಧ ಕೋಲಾಹಲಕ್ಕೆ ಕಾರಣವಾಯಿತು. ಬ್ರಾಹ್ಮಣರು ಅಷ್ಟಾವಕ್ರನನ್ನು ಗೌರವದಿಂದ ಸಮೀಪಿಸಿ ಅವರ ಬೌದ್ಧಿಕ ಪರಾಕ್ರಮಕ್ಕೆ ಗೌರವ ಸಲ್ಲಿಸಿದರು. ಅಷ್ಟಾವಕ್ರನು ತಾನು ಇತರ ಬ್ರಾಹ್ಮಣರಿಗೆ ನೀಡಿದ ಅದೇ ವಿಧಿಯನ್ನು ಎದುರಿಸಬೇಕೆಂದು ಘೋಷಿಸಿದನು. ಸಮುದ್ರದ ನೀರಿನಲ್ಲಿ ಎಸೆಯಲ್ಪಟ್ಟನು. ಆದರೆ ವಂಡಿನ್ ಆಘಾತಕಾರಿ ಸತ್ಯವನ್ನು ಬಹಿರಂಗಪಡಿಸಿದನು. ಅವನು ರಾಜವರುಳನ ಮಗನಾಗಿದ್ದನು ಮತ್ತು ಅವನ ತಂದೆಯ ತ್ಯಾಗವು 12 ವರ್ಷಗಳ ಕಾಲ ವಿಸ್ತರಿಸಿತು. ಸಭೆಯು ವಿಸ್ಮಯದಿಂದ ನೋಡುತ್ತಿದ್ದಂತೆ ಅವರು ಕೈಜೋಡಿಸಿ ಅಷ್ಟಾವಕ್ರನನ್ನು ಪೂಜಿಸುತ್ತಿದ್ದಾಗ ಜನಕನ ಔದಾರ್ಯವು ಹೊಳೆಯಿತು. ವಂಡಿನ್ ಸುಳ್ಳು ವಾದಗಳ ಮೂಲಕ ವೈದಿಕ ಸತ್ಯಗಳನ್ನು ನಿಗ್ರಹಿಸಿದ್ದನು. ಆದರೆ ಇಂದು ಅವನು ಅಷ್ಟಾವಕ್ರನ ಬುದ್ಧಿಶಕ್ತಿಯಿಂದ ಸೋತಿದ್ದಾನೆ ಎಂದು ಉತ್ತರಿಸಿದನು. ಒಳ್ಳೆಯ ಪುರುಷರು ಹುಡುಗರ ಸಮರ್ಥನೆಗಳನ್ನು ನಿರ್ಣಯಿಸುತ್ತಾರೆ, ಅವರಿಗೆ ಮಾತಿನ ಕೊರತೆ ಇದ್ದರೂ ಸಹ ಎಂದು ಅಷ್ಟಾವಕ್ರ ಹೇಳಿದರು. ಆಘಾತಕ್ಕೊಳಗಾದ ಜನಕನ ಮಾತನ್ನು ಮೌನವಾಗಿ ಆಲಿಸೆ. ಪವಿತ್ರ ನದಿಗಳು ಹರಿಯುವ ಮತ್ತು ಪರ್ವತಗಳು ಎತ್ತರವಾಗಿ ನಿಂತಿರುವ ಪ್ರಾಚೀನ ದಂತಕಥೆಯ ಭೂಮಿಯಲ್ಲಿ ರಾಜ ಯುಧಿಷ್ಠಿರನ ಮುಂದೆ ಬುದ್ಧಿವಂತ ಋಷಿಯಾದ ಲೋಮಾಸನು ನಿಂತನು. ಆತನು ಒಂದು ಕಾಲದಲ್ಲಿ ಮಧುವಿಲಾ ಎಂದು ಕರೆಯಲ್ಪಡುತ್ತಿದ್ದ ಭವ್ಯವಾದ ಸಮಂಗ ನದಿಯನ್ನು ತೋರಿಸಿದನು.
ಅಲ್ಲಿ ಭರತನು ಋತ್ರನನ್ನು ಕೊಂದ ನಂತರ ತನ್ನ ಪಾಪಗಳಿಂದ ತನ್ನನ್ನು ತಾನು ಶುದ್ಧೀಕರಿಸಿಕೊಂಡನು. ಹತ್ತಿರದಲ್ಲಿ ಕಾಡಮಿಲ ಸ್ಥಳವಿತ್ತು. ಅಲ್ಲಿ ಸಚ್ಚಿಯ ಒಡೆಯನು ತನ್ನ ಕರ್ಮಗಳ ಭಾರದಿಂದ ತನ್ನನ್ನು ತಾನು ಮುಕ್ತಗೊಳಿಸಲು ಸ್ನಾನ ಮಾಡಿದನು. ಅವರು ಸಮಂದದ ದಡದಲ್ಲಿ ನಡೆಯುತ್ತಿದ್ದಾಗ ಭೂಮಿಯಲ್ಲಿ ಮುಳುಗಿ ಹೋದ ಮೈನಕ ಪರ್ವತವು ಅದರ ಹಿಂದಿನ ವೈಭವಕ್ಕೆ ಸಾಕ್ಷಿಯಾಗಿ ಉಳಿದಿದೆ ಎಂದು ಲೋಮಾಸ ಹೇಳಿದರು. ಆತ ಪರಮಾತ್ಮನ ಸಮ್ಮುಖದಲ್ಲಿ ಬೇಯಿಸಿದ ಅದಿತಿಯ ಪವಿತ್ರ ಆಹಾರದ ಬಗ್ಗೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಅದು ಹೇಗೆ ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತಿತ್ತು ಎಂಬುದರ ಬಗ್ಗೆ ಹೇಳಿದರು. ರಾಜ ಮತ್ತು ಅವನ ಸಹಚರರು ಎತ್ತರದ ಕನಕಲ ಶ್ರೇಣಿಗೆ ಆಕರ್ಷಿತರಾದರು. ಅಲ್ಲಿ ಕೃಷಿಗಳು ಆಗಾಗ್ಗೆ ವಾಸಿಸುತ್ತಿದ್ದರು ಮತ್ತು ಗಂಗಾ ನದಿಯು ನಿಧಾನವಾಗಿ ಹರಿಯುತ್ತಿತ್ತು. ಲೋಮಾಸನು ಮುಂದುವರಿಸಿದನು, ಹಿಂದಿನ ದಿನಗಳಲ್ಲಿ ಪವಿತ್ರ ಋಷಿ ಸನತ್ಕುಮಾರನು ಇದೇ ಸ್ಥಳದಲ್ಲಿ ದೊಡ್ಡ ತಪಸ್ವಿ ಯಶಸ್ಸನ್ನು ಸಾಧಿಸಿದನು ಮತ್ತು ನೀವು ಅಜಮಿದ ಜನಾಂಗದ ವಂಶಸ್ಥರೇ, ಈ ನೀರಿನಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಪಾಪಗಳು ತೊಳೆದುಕೊಳ್ಳುತ್ತವೆ. ಅವನು ಯುಧಿಷ್ಠಿರ ಮತ್ತು ಅವನ ಮಂತ್ರಿಗಳಿಗೆ ಪುಣ್ಯ ಸರೋವರ, ಭೃಗುತುಂಡ ಪರ್ವತ ಮತ್ತು ತುಷ್ಟಿಗಂಗಾ ಎಂದು ಕರೆಯಲ್ಪಡುವ 2 ನದಿಗಳ ನೀರನ್ನು ಸ್ಪರ್ಶಿಸಲು ಸೂಚನೆ ನೀಡಿದನು. ಅವರು ನದಿಯ ಅಂಚಿನಲ್ಲಿ ನಿಂತಾಗ ದಶಿ ತುಳಸಿರರಿಗೆ ಸೇರಿದ ಒಂದು ಆಶ್ರಮವು ಕಾಣಿಸಿತು. ಯುಧಿಷ್ಠಿರನ ಕುತೂಹಲವು ಆತನಲ್ಲಿ ಹೆಚ್ಚಾಯಿತು ಮತ್ತು ಅವನು ಲೋಮಾಸನನ್ನು ವೇದಗಳಲ್ಲಿ ಹೆಚ್ಚಿನ ಜ್ಞಾನವನ್ನು ಗಳಿಸಿದ ಭಾರದ್ವಾಜನ ಮಗನಾದ ಪರಾಕ್ರಮಶಾಲಿ ಋಷಿ ಯವಕ್ರಿಯ ಬಗ್ಗೆ ಕೇಳಿದನು. ಯವಕ್ರಿಯು ಪವಿತ್ರ ಗ್ರಂಥಗಳ ಬಗ್ಗೆ ತನ್ನ ಆಳವಾದ ತಿಳುವಳಿಕೆಯನ್ನು ಹೇಗೆ ಸಾಧಿಸಿದನು ಎಂಬುದರ ಕಥೆಯನ್ನು ಕೇಳಲು ಆತ ಉತ್ಸುಕನಾಗಿದ್ದನು. ಲೋಮಾಸನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಭಾರದ್ವಾಜ ಮತ್ತು ರೈಮ್ಯ ಇಬ್ಬರು ಸ್ನೇಹಿತರಾಗಿದ್ದರು. ಅವರು ಇಲ್ಲಿ ವಾಸಿಸುತ್ತಿದ್ದರು. ಪರಸ್ಪರರ ಸಹವಾಸದಲ್ಲಿ ಬಹಳ ಸಂತೋಷವನ್ನು ಹೊಂದಿದ್ದರು. ಭಾರದ್ವಾಜರು ತಪಸ್ಸನ್ನು ಅಭ್ಯಾಸ ಮಾಡಿದರು, ಆದರೆ ರೈಮ್ಯ ಮತ್ತು ಅವರ ಪುತ್ರರು ವೇದಗಳನ್ನು ಬಹಳ ಉತ್ಸಾಹದಿಂದ ಅಧ್ಯಯನ ಮಾಡಿದರು. ಅವರು ತಮ್ಮ ತಂದೆಯ ತಪಸ್ಸನ್ನು ಬ್ರಾಹ್ಮಣರು ಕಡೆಗಣಿಸುತ್ತಿರುವುದನ್ನು ನೋಡಿ ಬೆಳೆದಿದ್ದ ಯವಕ್ರಿಯ ಬಗ್ಗೆ ಹೇಳಿದರು. ಆದರೆ ರೈಮ್ಯನ ಕುಟುಂಬವನ್ನು ಗೌರವಿಸಲಾಯಿತು. ಇದು ಯವಕ್ರಿಗೆ ದುಃಖ ಮತ್ತು ದುಃಖವನ್ನು ಉಂಟು ಮಾಡಿತು. ಯವಕ್ರಿಯು ವೇದಗಳ ಜ್ಞಾನವನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡಲು ನಿರ್ಧರಿಸಿದನು. ಅವನು ಇಂದ್ರನ ಮನಸ್ಸಿನಲ್ಲಿ ಆತಂಕವನ್ನುಂಟು ಮಾಡುವ ಉರಿಯುತ್ತಿರುವ ಬೆಂಕಿಗೆ ತನ್ನನ್ನು ಒಡ್ಡಿಕೊಂಡನು. ಯವಕ್ರಿಯ ಯೋಗಕ್ಷೇಮದ ಬಗ್ಗೆ ಚಿಂತಿತರಾದ ಆಕಾಶಗಳ ಒಡೆಯನು ಅವನ ಬಳಿಗೆ ಹೋಗಿ, ನಿನ್ನ ಕಠಿಣ ತಪಸ್ಸಿನ ಹಿಂದಿನ ಕಾರಣವೇನು? ನೀನು ನಿನ್ನನ್ನು ಏಕೆ ನಾಶ ಮಾಡಲು ಬಯಸುತ್ತೀಯಾ? ಯವಕ್ರಿಯು, ನಾನು ವೇದಗಳ ಜ್ಞಾನವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಉತ್ತರಿಸಿದನು. ಚೈತ್ರ ಮಾಸದಲ್ಲಿ ಮರಗಳು ಹೂವುಗಳಿಂದ ಅಲಂಕರಿಸಲ್ಪಟ್ಟಾಗ ಲೋಮಸ ಆಗಾಗ್ಯೆಯೇ ಭೂಮಿಯಲ್ಲಿ ಸುತ್ತಾಡಿದ ಸದ್ಗುಣಶೀಲ ವ್ಯಕ್ತಿಗಳ ಕಥೆಗಳನ್ನು ಹೇಳುತ್ತಿದ್ದರು. ಅಂತಹ ಒಂದು ಕಥೆಯು ತನ್ನ ಭಾವೋದ್ರೇಕಗಳಿಂದ ಪ್ರೇರೇಪಿಸಲ್ಪಟ್ಟು ನಿರ್ಭೀತರಾಗಿ ಅಲೆದಾಡಿದ ಯವಕ್ರಿ ಎಂಬ ಯುವಕನ ಕುರಿತಾಗಿತ್ತು. ಅವನು ಸುಂದರವಾದ ವೈದ್ಯ ಆಶ್ರಮದ ಮೂಲಕ ನಡೆಯುತ್ತಿದ್ದಾಗ ಯವಕ್ರಿಯ ಕಣ್ಣುಗಳು ಪರವಾಸುವಿನ ಹೆಂಡತಿಯಾದ ರೈಮ್ಯಳ ಸೊಸೆಯ ಮೇಲೆ ಬಿದ್ದರು. ಅವಳು ಕಿನ್ನರ ಮಹಿಳೆಯ ಸೊಬಗಿನೊಂದಿಗೆ ಚಲಿಸಿದಳು ಮತ್ತು ಯವಕ್ರಿಯು ತಕ್ಷಣವೇ ಹೊಡೆದಳು. ಅವನು ನಾಚಿಕೆಯಿಲ್ಲದೆ ಅವಳ ಬಳಿಗೆ ಹೋದನು. ಅವನ ಮಾತುಗಳು ಬಳಕೆಯಿಂದ ತೊಟ್ಟಿಕ್ಕಿದವ, ನನ್ನೊಂದಿಗೆ ಅಂಟಿಕೊಳ್ಳಿ. ಯವಕ್ರಿಯ ಸ್ವಭಾವವನ್ನು ಅರಿತ ಆ ಯುವತಿಯು ರೈಮ್ಯನ ಕೋಪಕ್ಕೆ ಹೆದರಿ ಬುದ್ಧಿವಂತಿಕೆಯಿಂದ ಅವನ ಪ್ರಸ್ತಾಪವನ್ನು ಒಪ್ಪಿಕೊಂಡಳು. ಆದಾಗ್ಯೂ ಆಕೆಯ ಮನಸ್ಸಿನಲ್ಲಿ ಒಂದು ಯೋಜನೆ ಇತ್ತು. ಅವನನ್ನು ಪಕ್ಕಕ್ಕೆ ಕರೆದೊಯ್ದು ಅವಳು ಯವಕ್ರಿಯನ್ನು ಬಂಧಿಸಿ ಅವನನ್ನು ಶಕ್ತಿಹೀನಳನ್ನಾಗಿ ಮಾಡಿದಳು. ಅವನು ಆಶ್ರಮಕ್ಕೆ ಮರಳಿದಾಗ ತನ್ನ ಸೊಸೆಯು ಕಣ್ಣೀರು ಸುರಿಸುತ್ತಿರುವುದನ್ನು ವೈದ್ಯ ಕಂಡರು. ಸೌಮ್ಯವಾದ ಮಾತುಗಳಿಂದ ಅವನು ಅವಳನ್ನು ಸಮಾಧಾನಪಡಿಸಿದನು ಮತ್ತು ಅವಳ ದುಃಖದ ಕಾರಣವನ್ನು ಕೇಳಿದನು. ಯವಕ್ರಿ ಮತ್ತು
ತನ್ನ ನಡುವೆ ನಡೆದ ಎಲ್ಲವನ್ನೂ ಅವಳು ಬಹಿರಂಗಪಡಿಸಿದಳು. ಈ ಕಥೆಯನ್ನು ಕೇಳಿದ ನಂತರ ರೈವೇನ ಕೋಪವು ಉರಿಯುತ್ತಿರುವ ಬೆಂಕಿಯಂತೆ ಭುಗಿಲೆದ್ದಿತು. ಅವನ ಹೃದಯವು ಉತ್ಸಾಹದಿಂದ ತುಂಬಿತ್ತು ಮತ್ತು ಅವನು ಪವಿತ್ರ ಅಗ್ನಿಗೆ ಅರ್ಪಣೆಯಾಗಿ ತನ್ನ ಕೂದಲಿನ ಮುಚ್ಚಳವನ್ನು ಹರಿದು ಹಾಕಿದ್ದನು. ಪವಿತ್ರ ಮಂತ್ರಗಳೊಂದಿಗೆ ಅವನು ದೈವಿಕ ಶಕ್ತಿಯನ್ನು ಆಹ್ವಾನಿಸಿದನು ಮತ್ತು ಜ್ವಾಲೆಯಿಂದ ಪರವಾಸುವಿನ ಹೆಂಡತಿಯನ್ನು ವಿಚಿತ್ರವಾಗಿ ಹೋಲುವ ಮಹಿಳೆಯೊಬ್ಬಳು ಹೊರಹೊಮ್ಮಿದಳು. ಈ ಸೃಷ್ಟಿಯಿಂದ ಮಾತ್ರವೇ ರೈವೆನಿಗೆ ತೃಪ್ತಿಯಾಗಲಿಲ್ಲ. ಅವನು ತನ್ನ ಕೂದಲಿನ ಮತ್ತೊಂದು ಮುಚ್ಚಳವನ್ನು ತೆಗೆದು ಅದನ್ನು ಮತ್ತೊಮ್ಮೆ ಬೆಂಕಿಗೆ ಅರ್ಪಿಸಿದನು. ಈ ಬಾರಿ ಇತರರಿಗಿಂತ ಭಿನ್ನವಾದ ರಾಕ್ಷಸನು ಹೊರಹೊಮ್ಮಿದನು. ಒಳಗಿನ ಬೆಂಕಿಯಿಂದ ಉರಿಯುತ್ತಿರುವಂತೆ ಕಾಣುವ ಕಣ್ಣುಗಳು ಎರಡು ಜೀವಿಗಳು ರೈವೇನಿಗೆ ಒಗ್ಗಟ್ಟಾಗಿ ಮಾತನಾಡುತ್ತಿದ್ದವು. ನಾವು ಏನು ಮಾಡಬೇಕು? ಅವನ ಕೋಪವು ಇನ್ನೂ ಕುದಿಯುತ್ತಿತ್ತು. ಅವನು ಯವಕ್ರಿಯನ್ನು ಕೊಲ್ಲುವಂತೆ ಸೂಚಿಸಿದನು. ತಲೆಯಾಡಿಸಿದ ಆ ಹೆಂಗಸು ಮತ್ತು ರಾಕ್ಷಸನು ತಮ್ಮ ಕಾರ್ಯಾಚರಣೆಗೆ ಹೊರಟರು. ಅವರು ಯವಕ್ರಿಯನ್ನು ಸಮೀಪಿಸುತ್ತಿದ್ದಂತೆ ಆ ಹೆಂಗಸು ತನ್ನ ಪವಿತ್ರ ನೀರಿನ ಮಡಕೆಯನ್ನು ಕದಿಯಲು ತನ್ನ ಸೌಂದರ್ಯವನ್ನು ಬಳಸಿಕೊಂಡಿತು. ಇದು ಅವನನ್ನು ದುರ್ಬಲಗೊಳಿಸಿತು. ನಂತರ ರಾಕ್ಷಸನು ತನ್ನ ಎತ್ತರಿಸಿದ ಈಟಿಯೊಂದಿಗೆ ಯವಕ್ರಿಯ ಮೇಲೆ ದಾಳಿ ಮಾಡಿದನು. ಆದರೆ ಅವನು ಹತ್ತಿರದ ತೊಟ್ಟಿಯ ಕಡೆಗೆ ಓಡಿಹೋದನು. ಅದು ಒಣಗಿದಂತೆ ಕಂಡಿತು. ಅವನು ಎಲ್ಲಾ ನದಿಗಳಿಗೆ ಧಾವಿಸಿದನು, ಆದರೆ ಅವು ಕೂಡ ಒಣಗಿದವು. ಪ್ರತಿ ತಿರುವಿನಲ್ಲೂ ತನ್ನ ಹಾದಿಗೆ ಅಡ್ಡಿಪಡಿಸುತ್ತಾ ರಾಕ್ಷಸನು ಯವಕ್ರಿಯನ್ನು ಬೆನ್ನಟ್ಟುತ್ತಲೇರಿದ್ದನು. ಭಯಭೀತರಾದ ಮತ್ತು ಹತಾಶನಾದ ಯವಕ್ರಿಯು ತನ್ನ ತಂದೆಯ ಆಶ್ರಮದ ಅಗ್ನಿಹೋತ್ರ ಕೊಠಡಿಯನ್ನು ಪ್ರವೇಶಿಸಲು ಪ್ರಯತ್ನಿಸಿದನು. ಆದರೆ ಕುರುಡನಾದ ಶೂದ್ರ ಕಾವಲುಗಾರನು ಅವನ ದಾರಿಯನ್ನು ತಡೆದನು. ರಾಕ್ಷಸನು ಈ ಅವಕಾಶವನ್ನು ಬಳಸಿಕೊಂಡನು ಮತ್ತು ತನ್ನ ಈಟಿಯನ್ನು ಯವಕ್ರಿಯ ಮೇಲೆ ಎಸೆದು ಅವನ ಹೃದಯಕ್ಕೆ ಹೊಡೆದನು. ಯವಕ್ರಿಯು ಹತನಾದ ನಂತರ ರಾಕ್ಷಸನು ರಾಯವೆನ ಬಳಿಗೆ ಹಿಂದಿರುಗಿದನು. ಅವನು ತಾನು ಸೃಷ್ಟಿಸಿದ ಸ್ತ್ರೀಯೊಂದಿಗೆ ವಾಸಿಸಲು ಅನುಮತಿ ನೀಡಿದನು. ಆದ್ದರಿಂದ ಅವರು ಒಟ್ಟಿಗೆ ವಾಸಿಸುತ್ತಿದ್ದರು. ಪ್ರಶಾಂತವಾದ ಆಶ್ರಮದ ಹೃದಯದಲ್ಲಿ ಭರದ್ವಾಜ ಋಷಿಯು ತನ್ನ ದೈನಂದಿನ ಧಾರ್ಮಿಕ ಕರ್ತವ್ಯಗಳಿಂದ ಹಿಂದಿರುಗಿದನು. ತ್ಯಾಗ, ಇಂಧನದ ಸಿಹಿ ಸುವಾಸನೆಯೊಂದಿಗೆ. ಆದರೆ ಈ ನಿರ್ದಿಷ್ಟ ದಿನದಂದು ಏನೋ ತಪ್ಪಾಗಿತ್ತು. ಅಗ್ನಿಹೋತ್ರದ ಬೆಂಕಿ ಸಾಮಾನ್ಯವಾಗಿ ಅವನನ್ನು ಉಷ್ಣತೆ ಮತ್ತು ಗೌರವದಿಂದ ಸ್ವಾಗತಿಸಿತು. ಅವರ ಯಜಮಾನನ ಮನಸ್ಥಿತಿಯಲ್ಲಿ ಬದಲಾವಣೆಯನ್ನು ಗ್ರಹಿಸಿದಂತೆ ಶಾಂತವಾಗಿ ಉಳಿಯಿತು. ಪ್ರವೇಶದ್ವಾರದ ಬಳಿ ಕುಳಿತಿದ್ದ ಕುರುಡು ಶೂದ್ರ ಕಾವಲುಗಾರನ ಬಳಿಗೆ ಹೋದ. ಭಾರದ್ವಾಜನು, ಇಂದು ನಾನು ಆಗಮಿಸಿದಾಗ ಬೆಂಕಿಯು ಏಕೆ ಸಂತೋಷಪಡುತ್ತಿಲ್ಲವೆಂದು ತೋರುತ್ತದೆ, ಮತ್ತು ನೀನೂ ಸಹ ಪ್ರಿಯ ಶೂದ್ರನೇ ತೊಂದರೆಗೀಡಾಗಿ ಕಾಣಿಸುತ್ತಿದ್ದೀಯಾ? ನಮ್ಮ ಆಶ್ರಮವು ಚೆನ್ನಾಗಿದೆಯೇ? ಶೂದ್ರನ ಹಿಂಜರಿಕೆಯು ಸ್ಪಷ್ಟವಾಗಿತ್ತು. ಅವನು ಉತ್ತರಿಸಿದನು, ಓ ಋಷಿ, ನಿನ್ನ ಮಗನು ರಾಯವೆರ್ಷಿಯ ನಿವಾಸಕ್ಕೆ ಹೋಗಿದ್ದನು ಮತ್ತು ಅವನ ಮರಣವನ್ನು ಎದುರಿಸಿದನು. ಶೂದ್ರನ ಮಾತುಗಳ ಪೂರ್ಣ ಭಾರವನ್ನು ಗ್ರಹಿಸಿದಾಗ ಭಾರದ್ವಾಜನ ಕಣ್ಣುಗಳು ಭಯದಿಂದ ವಿಶಾಲವಾದವು. ಪ್ರಶ್ನೆಗಳೊಂದಿಗೆ ಅವನ ಮನಸ್ಸು ಓಡುತ್ತಿತ್ತು. ಹೇ ಶೂದ್ರ, ಏನಾಯಿತು? ಅವನನ್ನು ಪ್ರಚೋದಿಸಿದ್ದು ನನ್ನ ಮಗ ಮೂಕನ ಅಥವಾ ಋಷಿಯೇ ಎಂದು ಒತ್ತಡ ಹೇರಿದನು. ಶೂದ್ರನು ಘಟನೆಗಳನ್ನು ವಿವರಿಸುತ್ತಾ ರಾಯವೇಲ ಆಶ್ರಮವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದ್ದ ಬಾಲಕನು ಹೇಗೆ ಪ್ರಬಲ ರಾಕ್ಷಸನಿಂದ ಕೊಲ್ಲಲ್ಪಟ್ಟನೆಂದು ವಿವರಿಸಿದನು. ತನ್ನ ನಿರ್ಜೀವ ಮಗನನ್ನು ನೋಡಿದಾಗ ಭಾರದ್ವಾಜನ ದುಃಖಕ್ಕೆ ಮಿತಿಯಿರಲಿಲ್ಲ. ಕಣ್ಣೀರು ಮುಖದ ಮೇಲೆ ಹರಿಯತೊಡಗಿದ ಆತ ತನ್ನ ಮಗನನ್ನು ತನ್ನ ತೋಳುಗಳಲ್ಲಿ ಹೊತ್ತುಕೊಂಡು ಅಳಲು ಪ್ರಾರಂಭಿಸಿದನು. ಓ ನನ್ನ ಪ್ರಿಯ ಮಗನೇ, ನೀನು ಬ್ರಾಹ್ಮಣರ ಒಳಿತಿಗಾಗಿ ನಿನ್ನನ್ನು ಸಮರ್ಪಿಸಿಕೊಂಡಿದ್ದೀಯ ಮತ್ತು ನಿನ್ನ ಉದ್ದೇಶಗಳು ಶುದ್ಧವಾಗಿದ್ದವು. ಆದರೆ ಅಯ್ಯೋ, ನಾನು ನಿನಗಾಗಿ ರೂಪಿಸಿದ್ದ ಮಾರ್ಗದಿಂದ ನೀನು ತಪ್ಪಿಸಿಕೊಂಡಿದ್ದೀಯ. ನನ್ನ ಎಚ್ಚರಿಕೆಗಳ ಹೊರತಾಗಿಯೂ ನೀನು ಏಕೆ ರಾಯವೇನ ಆಶ್ರಮಕ್ಕೆ ಬಂದೆಯನ್ನು ದುಃಖಿಸುತ್ತಿದ್ದಂತೆ ಭಾರದ್ವಾಜನ ಆಲೋಚನೆಗಳು ಋಷಿ ರಾಯವೇನ ಕಡೆಗೆ ತಿರುಗಿತ್ತು. ಅವರ ಕಾರ್ಯಗಳು ಅವರ ಮಗನ ನಿಧನಕ್ಕೆ ಕಾರಣವಾದವು. ದುಷ್ಟ ಮನಸ್ಸಿನ ಆ ವ್ಯಕ್ತಿ ನನಗೆ ಒಬ್ಬ ವೃದ್ಧ ಮತ್ತು
ನನ್ನ ಮಗ ಮಾತ್ರ ಉಳಿದಿದ್ದಾನೆಂದು ತಿಳಿದುಕೊಂಡು ಇನ್ನೂ ಅವನನ್ನು ಪ್ರಚೋದಿಸಲು ನಿರ್ಧರಿಸಿದನು ಎಂದು ಅವನು ಉದ್ಧರಿಸಿದನು. ನಾನು ನನ್ನ ಜೀವನವನ್ನು ತ್ಯಜಿಸುತ್ತೇನೆ, ಏಕೆಂದರೆ ನೀನು ಇಲ್ಲದೆ ಓ ನನ್ನ ಮಗನೇ ಈ ಅಸ್ತಿತ್ವವು ಯಾವುದೇ ಅರ್ಥವನ್ನು ಹೊಂದಿಲ್ಲ ಎಂದು ಘೋಷಿಸಿದಾಗ ಅವಳ ಧ್ವನಿಯು ದುಃಖದಿಂದ ನಡುಗಿತು. ಅವನ ದುಃಖದ ಭಾರವು ಬಹುತೇಕ ಅಸಹನೀಯವಾಯಿತು ಮತ್ತು ಭಾರದ್ವಾಜನ ಮಾತುಗಳು ರೈವ್ಯನ ಹಿರಿಯ ಮಗನ ವಿರುದ್ಧ ಶಾಪಗಳಾಗಿ ಮಾರ್ಪಟ್ಟವು. ಅವರು ಶೀಘ್ರದಲ್ಲೇ ಋಷಿಯ ಅವನತಿಯನ್ನು ತರುತ್ತಾರೆ ಎಂದು ಅವರು ಮುಂದಾಳಿದರು. ಪಿತೃತ್ವದ ಸಂತೋಷವನ್ನು ಎಂದಿಗೂ ತಿಳಿದಿಲ್ಲದವರು ಧನ್ಯರು ಎಂದು ಅವರು ವಿಷಾದಿಸಿದರು, ಏಕೆಂದರೆ ಅವರು ಮಗುವನ್ನು ಕಳೆದುಕೊಳ್ಳುವ ಯಾತನೆಯಿಂದ ಪಾರಾಗಿದ್ದರು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಆಶ್ರಮದ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ ಭಾರದ್ವಾಜನು ತನ್ನ ಅಂತಿಮ ಭಕ್ತಿಯ ಕಾರ್ಯವನ್ನು ಮಾಡಿದನು. ತನ್ನ ಪ್ರೀತಿಯ ಮಗನನ್ನು ಅಂತ್ಯಕ್ರಿಯೆ ಮಾಡಿದನು. ಒಂದು ಕಾಲದಲ್ಲಿ ಅವನ ಹೃದಯವನ್ನು ಬೆಚ್ಚಿ ಬೀಳಿಸಿದ್ದ ಜ್ವಾಲೆಗಳು ಈಗ ತನ್ನ ತೀವ್ರತೆಯಿಂದ ಅವನನ್ನು ಅಪಹಾಸ್ಯ ಮಾಡಿದಂತೆ ತೋರುತ್ತಿತ್ತು. ಭಾರವಾದ ಹೃದಯದಿಂದ ಅವನು ನರಕಕ್ಕೆ ಕಾಲಿಟ್ಟನು. ತನ್ನ ಮಗುವನ್ನು ಹೊತ್ತುಕೊಂಡ ಅದೇ ಬೆಂಕಿಗೆ ಶರಣಾದನು. ಬೆಂಕಿಯು ಅವನನ್ನು ನುಂಗಿದ. ಸೂರ್ಯನು ದಿಗಂತದಲ್ಲಿ ಮುಳುಗಿ ಆಕಾಶವನ್ನು ಕೆಂಪು ಮತ್ತು ಚಿನ್ನದ ಬಣ್ಣಗಳಿಂದ ಚಿತ್ರಿಸಿದ ದೂರದ ಭೂಮಿಯಲ್ಲಿ ದೊಡ್ಡ ಅದೃಷ್ಟದ ರಾಜನಾದ ಬೃಹದ್ಯುಮ್ನನು ಭವ್ಯವಾದ ಯಜ್ಞವನ್ನು ಮಾಡಲು ತಯಾರಿ ನಡೆಸುತ್ತಿದ್ದನು. ಅವನ ಇಬ್ಬರು ಪುತ್ರರಾದ ಅರ್ವಾವಸು ಮತ್ತು ಪರವಸು ಅವರಿಗೆ ಈ ಪವಿತ್ರ ಆಚರಣೆಯಲ್ಲಿ ಸಹಾಯ ಮಾಡುವ ಜವಾಬ್ದಾರಿಯನ್ನು ವಹಿಸಲಾಯಿತು. ಅವರ ತಂದೆಯ ಅನುಮತಿಯೊಂದಿಗೆ ಅವರು ಸಮಾರಂಭಕ್ಕೆ ಹೊರಟರು. ರಾಯವಿನನ್ನು ಅವನ ಹೆಂಡತಿಯೊಂದಿಗೆ ಆಶ್ರಮದಲ್ಲಿ ಬಿಟ್ಟು ಹೋದರು. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಅರೆನಿದ್ರಾವಸ್ಥೆಯಿಂದ ಬಳಲುತ್ತಿದ್ದ ಪರವಸು ತನ್ನ ಹೆಂಡತಿಯನ್ನು ಹುಡುಕುತ್ತಾ ಕಾಡಿನೊಳಗೆ ಅಲೆದಾಡಿದನು. ಅವನಿಗೆ ತಿಳಿಯದೆ ಕಪ್ಪು ಜಿಂಕೆಯ ಚರ್ಮದಲ್ಲಿ ಸುತ್ತುವ ತನ್ನ ಸ್ವಂತ ತಂದೆಯ ಮೇಲೆ ಎಡವಿ ಬಿದ್ದನು ಮತ್ತು ಅವನನ್ನು ಜಿಂಕೆ ಎಂದು ತಪ್ಪಾಗಿ ಭಾವಿಸಿ ಅವನನ್ನು ತನ್ನ ಕತ್ತಿಯಿಂದ ಹೊಡೆದರು. ಅವನ ಕ್ರಿಯೆಗಳ ಭಾರವು ಪರವಸು ಅವರ ಆತ್ಮಸಾಕ್ಷಿಯ ಮೇಲೆ ಭಾರವಾಗಿತ್ತು. ಇದಕ್ಕೆ ಹಿಂತಿರುಗಿದ ಪರವಸು ತನ್ನ ಸಹೋದರ ಅರ್ವವಾಸುವಿನ ಬಳಿ ತಾನು ಅಜಾಗರೂಕತೆಯಿಂದ ಅವರ ತಂದೆಯನ್ನು ಕೊಂದಿದ್ದೇನೆ ಎಂದು ಒಪ್ಪಿಕೊಂಡನು. ಕರುಣೆಯಿಂದ ಪ್ರೇರೇಪಿಸಲ್ಪಟ್ಟ ಅರ್ವಾವಸು ಅಂತಹ ಸಂದರ್ಭಗಳಲ್ಲಿ ಸೂಚಿಸಲಾದ ಪ್ರತಿಜ್ಞೆಯನ್ನು ಪಾಲಿಸಲು ಮತ್ತು ಪರವಾಸುವನ್ನು ಅವನ ಅಪರಾಧದಿಂದ ಮುಕ್ತಗೊಳಿಸಲು ಮುಂದಾದನು. ಆದಾಗ್ಯೂ ಅವರು ಸಮಾರಂಭಕ್ಕೆ ಆಗಮಿಸಿದಾಗ ಪರವಾಸುವಿನ ದ್ವೇಷದಿಂದ ಪ್ರೇರೇಪಿಸಲ್ಪಟ್ಟ ರಾಜ ಬೃಹದ್ಯುಮ್ನನ ಪರಿಚಾರಕರು ಬ್ರಾಹ್ಮಣನನ್ನು ಕೊಲ್ಲುವವನು ತಮ್ಮ ಒಡೆಯನಿಗೆ ಹಾನಿಯನ್ನುಂಟು ಮಾಡುತ್ತಾನೆ ಎಂಬ ಭಯದಿಂದ ಅರ್ವವಾಸುವನ್ನು ತಿರುಗಿಸಿದರು. ಅಡೆತಡೆಯಿಲ್ಲದ ಅರಾವಶ್ವನು ಕಾಡಿಗೆ ಹಿಂತಿರುಗಿದನು ಮತ್ತು ತನ್ನನ್ನು ಕಠಿಣ ತಪಸ್ಸಿಗೆ ಒಳಪಡಿಸಿಕೊಂಡನು. ಅವನು ಸೂರ್ಯ ದೇವರನ್ನು ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸಿದನು ಮತ್ತು ಅವನಿಗೆ ದೈವಿಕ ದೇವತೆಯನ್ನು ಪೂಜಿಸುವ ಮಂತ್ರವನ್ನು ಒಳಗೊಂಡ ಒಂದು ಪ್ರಕಟಣೆಯನ್ನು ನೀಡಲಾಯಿತು. ಅರ್ವವಾಸುವಿನ ಭಕ್ತಿಯಿಂದ ಸಂತೋಷಗೊಂಡ ದೇವರುಗಳು ರಾಯಿಮೆನಿಗೆ ಜೀವವನ್ನು ಪುನಃಸ್ಥಾಪಿಸಿದರು ಮತ್ತು ಪರವಾಸು ತನ್ನ ಪಾಪದಿಂದ ಮುಕ್ತನಾಗುತ್ತಾನೆ ಎಂದು ಘೋಷಿಸಿದರು. ಅವರು ಸ್ವರ್ಗದ ಕಡೆಗೆ ಏರಿದಾಗ ಅಗ್ನಿ ಮತ್ತು ಇತರ ದೇವತೆಗಳು ಅರ್ವವಾಸುವಿಗೆ ವರಗಳನ್ನು ನೀಡಿದರು. ಇದರಲ್ಲಿ ರಾಯವಿನಿಂದ ಕೊಲ್ಲಲ್ಪಟ್ಟ ಭಾರದ್ವಾಜ ಮತ್ತು ಯುವಕರಿಗೆ ಜೀವವನ್ನು ಪುನಃಸ್ಥಾಪಿಸಲಾಯಿತು. ಅರ್ವವಾಸುವಿಗೆ ನೀಡಲಾದ ಸೌರ ಪ್ರಕಟಣೆಯು ಭೂಮಿಯ ಮೇಲೆ ದೊಡ್ಡ ಖ್ಯಾತಿಯನ್ನು ಗಳಿಸಿತು ಎಂದು ಹೇಳಲಾಗುತ್ತದೆ. ಏತನ್ಮಧ್ಯೆ ಋಷಿ ಮತ್ತು ನಿರೂಪಕನಾದ ಲೋಮಾಸನು ಋಷಿಯ ಪವಿತ್ರ ಆಶ್ರಮದ ಮೂಲಕ ರಾಜ ಯುಧಿಷ್ಠಿರನಿಗೆ ಮಾರ್ಗದರ್ಶನ ನೀಡಿ ವಿವಿಧ ಹೆಗ್ಗುರುತುಗಳನ್ನು ತೋರಿಸಿದರು ಮತ್ತು ಮುನ್ನೆ ಇರುವ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡಿದನು. ಅವರು ಪರ್ವತಗಳ ಆಳಕ್ಕೆ ಪ್ರಯಾಣಿಸುತ್ತಿದ್ದಾಗ ಅವರು ಈ ಪ್ರದೇಶವನ್ನು ಬಹಳ ಉತ್ಸಾಹದಿಂದ ಕಾಪಾಡಿದ ಕುವೆರಾದ ಮಂತ್ರಿಗಳಾದ ಉಗ್ರರಾಕ್ಷಸರನ್ನು ಎದುರಿಸಿದರು. ಇದು ದೇವತೆಗಳು
ಮತ್ತು ದೇವತೆಗಳು ವಾಸಿಸುವ ಸ್ಥಳವಾಗಿದೆ ಎಂದು ಒತ್ತಿ ಹೇಳುತ್ತಾ ಜಾಗರೂಕರಾಗಿರಲು ಲೋಮಾಸನು ಯುಧಿಷ್ಠಿರನಿಗೆ ಎಚ್ಚರಿಕೆ ನೀಡಿದನು. ರಾಜನ ಸಹೋದರವಾದ ಭೀಮ, ನಕುಲ ಮತ್ತು ಸಹದೇವರಿಗೂ ಈ ವಿಶ್ವಾಸ